ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವೇನು ಮಾಡೋಣ, 8ನೇ ತರಗತಿಯ 7ನೇ ಪದ್ಯ ಭಾಗವಾಗಿರುವಂತಹ ವಚನಾಮೃತ ಎಂಬ ಪದ್ಯ ಭಾಗವನ್ನು ನೋಡೋಣ. ಯಾಕಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ, ನಮ್ಮ ಕನ್ನಡ ಸಾಹಿತ್ಯ ಇತಿಹಾಸದೊಳಗನ 12ನೇ ಶತಮಾನದ ಕಾಲ ಏನೈತಲ್ಲ, ತುಂಬ ಅದ್ಭುತವಾದಂತಹ ಕಾಲ. ಅಲ್ಲಿ ಹಲವಾರು ಶಿವಶರಣರು ಏನು ಮಾಡಿದರು, ತಮ್ಮ ವಚನಗಳನ್ನು ಅಂದಿನ ಸ್ಥಿತಿಗತಿಗೆ ಅನುಗುಣವಾಗಿ ನಮ್ಮ ಆಡು ಭಾಷೆಯಲ್ಲಿ, ಅಂದರೆ ನಮ್ಗೆ ತಿಳಿಯುವಂತಹ ಭಾಷೆಯಲ್ಲೇ ಅವರು ವಚನಗಳನ್ನು ರಚಿಸಿ ನಮ್ಗೆ ಕನ್ನಡ ಸಾಹಿತ್ಯಕ್ಕೆ ನಮಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹೌದಾ? ಅಂತಹ ಅವರು ಏನು ಅಂದಿನ ಕಾಲದಲ್ಲಿ ಏನು ಬದುಕ್ತಾ ಇದ್ರಲ್ಲ, ಶ್ರೀಸಾಮಾನ್ಯರ ಬದುಕು, ಅವರ ಯಾವ ರೀತಿಯ ಜೀವನವನ್ನು ನಡೆಸ್ತಾ ಇದ್ರು ಎಂಬುದರ ಬಗ್ಗೆ ಅವರು ಆಡು ಭಾಷೆಯಲ್ಲಿ ಕೊಟ್ಟಿರುವಂತಹ ಒಂದು ಏನು ವಚನ ಸಾಹಿತ್ಯ ಐತಲ್ಲ, ಹೀಗಾಗಿ ಎಲ್ಲ ಸಾಹಿತ್ಯ ಪ್ರಕಾರದಲ್ಲೂ ವಚನ ಸಾಹಿತ್ಯನೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದಂತಲೇ ಹೇಳಬಹುದು. ಹೀಗಾಗಿ ಇಂದಿನ ತರಗತಿಯಲ್ಲಿ ಮಕ್ಕಳು ಏನು ಮಾಡೋಣ, ನಾವು ವಚನಾಮೃತ ಎಂಬ ಪದ್ಯ ಭಾಗವನ್ನು ನೋಡೋಣ. ಅದರಲ್ಲಿ ಯಾರ ವಚನಗಳದಾವ, ಏನು ಹೇಳ್ತಾರೆ ನಮಗೆಂಬುದರ ಬಗ್ಗೆ ನೋಡೋಣ ಬನ್ನಿ. ಮಕ್ಕಳು ಇಲ್ಲಿ 4 ಜನರ ವಚನವನ್ನು ಕೊಟ್ಟಿದ್ದಾರೆ. ಒಂದು ಅಲ್ಲಮ ಪ್ರಭು, ಎರಡನೇದು ಆಯ್ದಕ್ಕಿ ಮಾರಯ್ಯ, ಆಮೇಲೆ 3ನೇದು ಅಮಗೆರಾಯಮ್ಮ, 4ನೇದು ಶಿವಶರಣೆ ಲಿಂಗಮ್ಮ ಅವರ 4 ವಚನಗಳನ್ನು ಕೊಟ್ಟಾರ. 4 ಜನರ ಕವಿ ಪರಿಚಯವನ್ನು ಕೊಟ್ಟಾರ, 4 ಜನರ ಆಶಯವನ್ನು ಇಲ್ಲಿ ಕೊಟ್ಟಾರ. ನಾ ಏನು ಮಾಡ್ತೀನಿ, ಮೊದಲನೇದಾಗಿ ಒಬ್ಬೊಬ್ಬರದಾನೆ ಕವಿ ಪರಿಚಯವನ್ನು ಹೇಳ್ತಾ, ಆಶಯ ಭಾವನೆ ಹೇಳ್ತಾ, ಆ ಪದಗಳ ಅರ್ಥವನ್ನು ನೋಡಿಕೊಂಡು ಆಮೇಲೆ ಪದ್ಯ ಭಾಗವನ್ನು ನೋಡ್ತಾ ಮತ್ತೆ ಮುಂದಿನವ್ರದ್ದು ಅದೇ ಯಥಾ ಪ್ರಕಾರ ಅದೇ ರೀತಿ ಕವಿ ಪರಿಚಯ, ಆಶಯ, ಪದಗಳ ಅರ್ಥ, ಆಮೇಲೆ ಪದ್ಯದ ಸಂಪೂರ್ಣ ಸಾರಾಂಶವನ್ನು ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಯಾರ್ದಾರಪ್ಪ ಅಂದ್ರೆ ಅಲ್ಲಮ ಪ್ರಭುಗಳ ವಚನ ಇರುವುದರಿಂದ ಅಲ್ಲಮ ಪ್ರಭುಗಳ ಕವಿ ಪರಿಚಯ ನೋಡ್ಕೊಂಡು ಬರೋಣ ಬನ್ನಿ. ಕೃತಿಕಾರರ ಪರಿಚಯ. ಅಲ್ಲಮ ಪ್ರಭು 12ನೇ ಶತಮಾನದ ಪ್ರಸಿದ್ಧ ಚಿಂತಕ, ತತ್ವಜ್ಞಾನಿ, ಶಿವಶರಣ ಮತ್ತು ವಚನಕಾರ. ಈತನು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ. ಈತನ ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ. ಈತ ಕಲ್ಯಾಣದಲ್ಲಿ ಬಸವಣ್ಣ ಸ್ಥಾಪಿಸಿದ ಶೂನ್ಯಪೀಠದ ಅಧ್ಯಕ್ಷನಾಗಿ ಅನೇಕರಿಗೆ ಮಾರ್ಗದರ್ಶನ ನೀಡಿದವನು. ಅವನು ಒಬ್ಬ ಅನುಭಾವಿ, ಸತ್ಯಶೋಧನೆ ಅವನ ಜೀವನದ ಪರಮ ಗುರಿಯಾಗಿತ್ತು. ಅವನ ವಚನಗಳು ಬೆರಗು ಮತ್ತು ಬೆಡಗಿನಿಂದ ಕೂಡಿವೆ. ಗುಹೇಶ್ವರ ಎಂಬುದು ಈತನ ವಚನಗಳ ಅಂಕಿತ ನಾಮ. ನೋಡಿ, ಅಲ್ಲಮ ಪ್ರಭುಗಳು 12ನೇ ಶತಮಾನದ ಪ್ರಸಿದ್ಧ ಚಿಂತಕರು ಮತ್ತು ತತ್ವಜ್ಞಾನಿ ಶಿವಶರಣರಾಗಿರುವಂಥ ಇವರ ಪ್ರಸಿದ್ಧ ವಚನಕಾರರು. ಇವರು ಜನಿಸಿದೆಲ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಎನ್ನುವಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರ. ಇವರ ತಂದೆ ಹೆಸರು ನಿರಂಕಾರ, ತಾಯಿ ಸುಜ್ಞಾನಿ. ಎಷ್ಟೊಂದು ಅದ್ಭುತವಾದ ಹೆಸರಲ್ವಾ? ಆಮೇಲೆ ಈತ ಕಲ್ಯಾಣದಲ್ಲಿ ಬಸವಣ್ಣ ಸ್ಥಾಪಿಸಿರುವಂತಹ ಶೂನ್ಯಪೀಠದ ಅಧ್ಯಕ್ಷನಾಗಿ ಅನೇಕರಿಗೆ ಹಲವಾರು ಮಾರ್ಗದರ್ಶನವನ್ನು ನೀಡಿದಿರುವಂತಹ ಖ್ಯಾತಿ ಯಾರ್ದು? ಅಲ್ಲಮ ಪ್ರಭುಗಳದು. ಒಬ್ಬ ಅನುಭಾವಿಯಾಗಿರುವಂತಹ ಶಿವಶರಣರು, ಸತ್ಯ ಶೋಧನೆ ಇವರ ಜೀವನದ ಪರಮ ಗುರಿಯಾಗಿತ್ತು. ಇವರ ವಚನಗಳು ಹೆಂಗಪ್ಪ ಅಂದ್ರೆ ಬೆರಗು ಮತ್ತು ಬೆಡಗಿನಿಂದ ಕೂಡಿವೆ. ಗುಹೇಶ್ವರ ಎನ್ನುವಂಥದ್ದು ಇವರ ವಚನಗಳ ಅಂಕಿತ ನಾಮ. ನಾವು ಅಲ್ಲಮ ಪ್ರಭುಗಳ ಅಂಕಿತ ನಾಮ ಯಾವುದಪ್ಪ ಅಂದ್ರೆ ಗುಹೇಶ್ವರ ಅಂತ ಹೇಳಬೇಕು, ನೆನ್ಪಿಟ್ಕೊಳ್ಬೇಕು. ಆಶಯವನ್ನು ನೋಡೋಣ. ತಂದೆ ತಾಯಿ ಗುರುಗಳಿಗೆ ದೈವತ್ವದ ಸ್ಥಾನ ಮಾನ ನೀಡಿರುವ ಸಂಸ್ಕೃತಿ ನಮ್ಮದು. ಗುರುವಿನ ಸ್ಥಾನ ಬಹಳ ಪವಿತ್ರವಾದದ್ದು. ಗುರುವಿಗೆ ಸೃಷ್ಟಿ ಸ್ಥಿತಿ ಲಯಕಾರಕರಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ಥಾನವನ್ನು ನೀಡಿ ಗೌರವಿಸಲಾಗಿದೆ. ಏಕೆಂದರೆ ಶಿಷ್ಯನಿಗೆ ಸಂಸ್ಕಾರ, ವಿದ್ಯೆ, ವಿನಯ ಹಾಗೂ ಬದುಕಿನ ಮಾರ್ಗವನ್ನು ನೀಡುವವನು ಗುರು. ಪರಿವರ್ತನೆ ಜಗದ ನಿಯಮ. ಕಾಲಗತಿಯಲ್ಲಿ ಎಲ್ಲವೂ ಪರಿವರ್ತನೆಗೊಳಪಡುತ್ತವೆ ಎಂಬುದನ್ನು ಗುರುವಿನ ಸ್ಥಾನ ಹಾಗೂ ಶಿಷ್ಯನ ಕಲಿಕಾ ಪ್ರವೃತ್ತಿಗಳು 4 ಯುಗಗಳಲ್ಲಿ ಹೇಗೆ ಪರಿವರ್ತನೆಯಾಗಿದೆ ಎಂಬುದನ್ನು ಮಾರ್ಮಿಕವಾಗಿ ಈ ವಚನದಲ್ಲಿ ಬಿಂಬಿತವಾಗಿದೆ. ನೋಡಿ, ತಂದೆ ತಾಯಿ ಮತ್ತು ಗುರುಗಳ ಸ್ಥಾನ ದೈವತ್ವಕ್ಕೆ ಹೋಲಿಸ್ತಾರೆ. ಹೌದಾ? ತಂದೆ ತಾಯಿ, ಮಾತೃದೇವೋಭವ ಪಿತೃದೇವೋಭವ ಅಂತೇ ಕರಿತೀವಿ ನಾವು. ಹೌದಾ? ಗುರುಗಳಿಗೂ ಕೂಡ ಅದ್ಭುತವಾದಂಥ ಸ್ಥಾನವನ್ನು ಕೊಟ್ಟಿರುವಂತಹ ನಮ್ಮ ಭಾರತ ದೇಶ, ನಮ್ಮ ಸಮಾಜದಲ್ಲಿ ಗುರುವಿಗೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಸ್ಥಾನವನ್ನು ನೀಡೈತಿ. ಅಂತಹ ಸಂಸ್ಕೃತಿಯಲ್ಲಿ ಹುಟ್ಟಿದಂತಹ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಗುರುವಿನ ಸ್ಥಾನ ಬಹಳ ಪವಿತ್ರವಾದದ್ದು. ಗುರುವಿಗೆ ಸೃಷ್ಟಿ ಸ್ಥಿತಿ ಲಯಕಾರಕರಾದಂತಹ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಸ್ಥಾನವನ್ನು ನೀಡಿ ಗೌರವವನ್ನು ಕೊಡಲಾಗಿದೆ. ಆಮೇಲೆ ಶಿಷ್ಯನಿಗೆ ಸಂಸ್ಕಾರ, ವಿದ್ಯೆ, ವಿನಯ ಅನ್ನುವುದು ಬದುಕಿನ ಮಾರ್ಗವನ್ನು ನೀಡುವವನು ಗುರು. ಹೌದಾ? ನೋಡಿ, ಒಂದಕ್ಷರ ಕಲಿಸಿದ ಆತನ ಗುರು ಅಂತೇ ಕರಿತೀವಿ. ನೋಡಿ, ಶಿಷ್ಯನಿಗೆ ಸಂಸ್ಕಾರ ಯಾವ ರೀತಿಯಾಗಿರಬೇಕು, ಆತ ಸಮಾಜದಲ್ಲಿ ಹೇಗೆ ಬದುಕಬೇಕು, ಯಾವ ರೀತಿಯ ವಿದ್ಯೆಯನ್ನು ಪಡೆದುಕೊಳ್ಳಬೇಕು, ಆತನಿಗೆ ವಿನಯವನ್ನು ಹೇಗೆ ಕಲಿಸ್ತಾನ ಗುರು, ಆತ ಬದುಕಿನ ಮಾರ್ಗದುದ್ದಕ್ಕೂ ಆತನ ಜೀವನ ಯಶಸ್ವಿ ಆಗಲಿಕ್ಕೆ ಮೊದಲೊಬ್ಬರು ಗುರು ಇರಲೇಬೇಕು.
ಪರಿವರ್ತನೆ ಜಗದ ನಿಯಮ, ಹೌದಲ್ವಾ? ಬದಲಾವಣೆ ಅನ್ನೋದು ಸಾಮಾನ್ಯವಾಗಿ ಜಗತ್ತಿನ ನಿಯಮ. ಕಾಲಗತಿಯಲ್ಲಿ ಎಲ್ಲವೂ ಪರಿವರ್ತನೆಗೊಳಪಡುತ್ತವೆ ಎಂಬುದನ್ನು ಗುರುವಿನ ಸ್ಥಾನ ಹಾಗೂ ಶಿಷ್ಯನ ಕಲಿಕಾ ಪ್ರವೃತ್ತಿಗಳು 4 ಯುಗಗಳಲ್ಲಿ ಹೇಗೆ ಪರಿವರ್ತನೆಯಾಗಿದೆ ಎಂಬುದನ್ನು ಮಾರ್ಮಿಕವಾಗಿ ಈ ವಚನದಲ್ಲಿ ಬಿಂಬಿತವಾಗಿ ನೋಡಿ. ಅಂದ್ರೆ ಗುರುವಿನ ಸ್ಥಾನ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾನೆ ಇರ್ತೈತೆ, ಹೌದಾ? ಆಗ್ತಿರುವಂತಹ ಸಂದರ್ಭದಲ್ಲಿ 4 ಯುಗಗಳಲ್ಲಿ ಗುರುವಿನ ಸ್ಥಾನ ಯಾವ ರೀತಿಯಾಗಿತ್ತು, ವಿದ್ಯಾರ್ಥಿಗಳು ಯಾವ ರೀತಿಯಾಗಿದ್ದರು, ಆಗಿನ ಕಾಲದಿಂದ ಹಿಡಿದು ಇಂದಿನ ಕಾಲದವರೆಗೂ ಗುರುವಿನ ಸ್ಥಾನ ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂದಿದೆ, ಹೇಗಿದೆ, ಪ್ರಸ್ತುತ ಸಮಾಜ ಯಾವ ರೀತಿಯ ಗುರುವನ್ನು ನಾವು ಸ್ವೀಕಾರವನ್ನು ಮಾಡ್ತೀವಿ ಎಂಬುದನ್ನು ಈ ವಚನಗಳಲ್ಲಿ ತೋರಿಸಿದ್ದಾರೆ. ಬನ್ನಿ ಮಕ್ಕಳೇ, ಅಲ್ಲಮ ಪ್ರಭುಗಳ ವಚನವನ್ನು ನೋಡ್ಕೊಂಡು ಬರೋಣ. ಪದಗಳ ಅರ್ಥವನ್ನು ನೋಡೋಣ. ಬಡಿದು ಅಂದ್ರೆ ಹೊಡೆತ ಕೊಡು ಅಂದ್ರೆ ಹೊಡೆಯುವುದು. ಪ್ರಸಾದ ಅಂದ್ರೆ ಅನುಗ್ರಹ ಅಥವಾ ಹರ್ಷ. ಝಂಕಿಸು ಅಂದ್ರೆ ಗದರಿಸು ಅಥವಾ ಬೆದರಿಸು. ವಂದಿಸು ಅಂದ್ರೆ ನಮಸ್ಕರಿಸುವುದು. ಬೆರಗು ಅಂದ್ರೆ ಆಶ್ಚರ್ಯ ಅಥವಾ ಆಶ್ಚರ್ಯ ಅಚ್ಚರಿ ಪಡುವಂಥದ್ದು. ಕಟ್ಟಳೆ ಅಂದ್ರೆ ಪದ್ಧತಿ ಅಥವಾ ನಿಯಮ, ಅಪ್ಪನೆ ಅಂತ ಕರಿತೀವಿ. ಪ್ರವೇಶವನ್ನು ನೋಡೋಣ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನ ಅತ್ಯಮೂಲ್ಯವಾದದ್ದು. ನೋಡಿ, ನಾನು ಮೊದಲೇ ಹೇಳಿದಾಗೆ ನಮ್ಮ ಕನ್ನಡ ಸಾಹಿತ್ಯ ಈ ಚರಿತ್ರೆ ಒಳಗನೆ ಏನೈತಪ್ಪ ಅಂದ್ರೆ ವಚನ ಸಾಹಿತ್ಯ ಅನ್ನುವಂಥದ್ದು ಅಥವಾ 12ನೇ ಶತಮಾನದ ಕಾಲವನ್ನು ನಾವು ಅತ್ಯಮೂಲ್ಯ ಅಂತ ಕರಿತೀವಿ. ಪಾಂಡಿತ್ಯಯುಕ್ತವಾಗಿದ್ದ ಸಾಹಿತ್ಯ ಜನಸಾಮಾನ್ಯರ ದನಿಯಾಗಿ, ಶ್ರೀಸಾಮಾನ್ಯನ ಬದುಕು ಭಾವನೆಯ ಪ್ರತಿನಿಧಿಯಾಗಿ ಸಾಮಾಜಿಕ ಸಾಹಿತ್ಯಿಕ ಕ್ರಾಂತಿಯನ್ನುಂಟು ಮಾಡಿದ್ದು ವಚನ ಸಾಹಿತ್ಯ. ನೋಡಿ, ಅಂದಿನ ಕಾಲದಲ್ಲಿ ಜನಸಾಮಾನ್ಯರ ಪಡ್ತಿರುವಂತಹ ಕಷ್ಟ ನಷ್ಟಗಳನ್ನು, ನೋವು ನಲಿವುಗಳನ್ನು ಯಾವ ರೀತಿಯಾಗಿ ಹೊರತಂದ್ರಪ್ಪ ಅಂದ್ರೆ ವಚನದ ಮುಖಾಂತರ ಹೊರತಂದರು. ಅಂತಹ ಶೋಷಣೆಯವರು ತಂದಿರುವಂತಹ ವಚನಗಳ ಕ್ರಾಂತಿ ನಾವೇನೇನು ಕರಿತೀವಿ, ವಚನ ಸಾಹಿತ್ಯ ಅಂತ ಕರಿತೀವಿ. ಶರಣರ ಈ ಸಾಹಿತ್ಯ ವಿಶ್ವಕ್ಕೆ ಮಾದರಿ ಮತ್ತು ಸಾಮಾಜಿಕ ಸಮಾನತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ನೋಡಿ, ಶರಣರ ಈ ಸಾಹಿತ್ಯ ಏನೈತಪ್ಪ, ವಿಶ್ವದಲ್ಲಿ ಒಂದು ಮಾದರಿ ಆಗಿರುವಂಥದ್ದು ಒಂದು ಸಾಹಿತ್ಯ, ಸಾಮಾಜಿಕ ಸ್ಥಿತಿಗತಿಗೆ, ಸಾಮಾಜಿಕ ಸಮಾನತೆಗೆ ಕೈಗನ್ನಡಿ ಅಂತ ಆಗಿದೆ. ಅರಿತರೆ ಶರಣ, ಮರಿತರೆ ಮಾನವ ಎಂಬುದು ಶರಣರ ತತ್ವದ ಮಹಾವಾಕ್ಯ. ನೋಡಿ, ಅರಿದುಕೊಂಡ್ರೆ ಶರಣರು, ನಮ್ಮನ್ನು ಮರೆತ್ರೆ ನಾವು ಮಾನವರು ಅನ್ನುವಂಥ ಒಂದು ತತ್ವದ ಮೇಲೆ ನಿಂತೈತಿ. ಶ್ರೀಸಾಮಾನ್ಯರು ಮಹಾಜ್ಞಾನವನ್ನರಿತಾಗ ನಿತ್ಯ ಮುಕ್ತನಾಗುತ್ತಾನೆ ಎಂಬ ಶರಣರ ಮಾತುಗಳು, ವಚನ, ಸುಳ್ಳುನುಡಿಗಳು ಸಾಮಾನ್ಯರನ್ನು ದೈವತ್ವಕ್ಕೆ ಏರಿಸುತ್ತವೆ. ನೋಡಿ, ಶ್ರೀಸಾಮಾನ್ಯರು ಕೂಡ ಅವು ಮಹಾಜ್ಞಾನವನ್ನು ಅರಿತಾಗ ಮಾತ್ರ ನಿತ್ಯ ಮುಕ್ತನಾಗುತ್ತಾನೆ, ಹೌದಾ? ಶ್ರೀಸಾಮಾನ್ಯರು ಅರ್ಥವಾಗುವಂತಹ ಭಾಷೆಯಲ್ಲಿ ವಚನಗಳನ್ನು ನಿರೂಪಿಸಿದಂಥವರು. ಅವರ ವಚನದ ಮಾತುಗಳಾಗಿರ್ಬೋದು, ವಚನ ಆಗಿರ್ಬೋದು, ಸುಳ್ಳುನುಡಿಗಳಾಗಿರ್ಬೋದು, ಅವರ ದೈವತ್ವಕ್ಕೆ ಅವರನ್ನು ಕರೆದುಕೊಂಡು ಹೋದವು. ತಮ್ಮ ಕಾಯಕ ನಿಷ್ಠೆಯ ಮೂಲಕ ಸಾಮಾಜಿಕ ಜಾಗೃತಿಯನ್ನುಂಟು ಮಾಡಲು ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲದೆ, ಮೇಲು ಕೀಳೆಂಬ ತಾರತಮ್ಯವಿಲ್ಲದೆ ಶಿವಶರಣರು ತಮ್ಮ ಇಷ್ಟ ದೇವರ ಹೆಸರನ್ನೇ ಅಂಕಿತವಾಗಿಸಿ ವಚನಗಳನ್ನು ರಚಿಸಿದ್ದಾರೆ. ನೋಡಿ, ಅವರು ನಾವು ಮಾಡುತ್ತಿರುವಂತಹ ಕಾಯಕನ ದೇವರ ಕೆಲಸ ಅಂತ ಅಂದ್ಕೊಂಡ್ರು. ಅದು ಯಾವುದೇ ಕೆಲಸವಿರಲಿ, ಆ ಕೆಲಸವನ್ನು ದೇವರಿಗೆ ಸಮಾನವಾಗಿರುವಂಥ ಕೆಲಸ ಅಂದ್ಕೊಂಡು ಸಾಮಾಜಿಕ ಜಾಗೃತಿ ಉಂಟು ಮಾಡಲು ಗಂಡು ಹೆಣ್ಣಮ್ಮ ಅನ್ನುವಂಥ ತಾರತಮ್ಯವನ್ನು ಮಾಡಲಿಲ್ಲ, ಮೇಲು ಕೀಳು ಅನ್ನುವಂಥದ್ದು ಮಾಡಲಿಲ್ಲ, ಬಡವ ಬಲ್ಲಿದ ಅನ್ನುವಂಥದ್ದು ಮಾಡಲಿಲ್ಲ. ಹೀಗಾಗಿ ತಮ್ಮ ಇಷ್ಟ ದೇವರ, ತಮಗೆ ಯಾವ ದೇವರು ಇಷ್ಟನೋ ಆ ದೇವರ ಅಂಕಿತಗಳನ್ನು ಅವರು ಏನು ಮಾಡಿದ್ರು, ಇಷ್ಟ ದೇವರುಗಳನ್ನು ಅಂಕಿತವನ್ನಾಗಿಸಿಕೊಂಡು ವಚನಗಳನ್ನು ರಚಿಸಿದರು. ಇಂತಹ ವಚನಗಳ ಅಮೃತ ಉಣಿಸುವ ಪರಿಚಯಿಸುವ ಉದ್ದೇಶದಿಂದ ಈ ವಚನಗಳನ್ನು ಅಳವಡಿಸಲಾಗಿದೆ. ನೋಡಿ, ನಮ್ಮ 8ನೇ ತರಗತಿಗೆ ಯಾಕಪ್ಪ ಅಂತಂದ್ರೆ ನಮಗೂ ಗೊತ್ತಾಗಬೇಕಲ್ವಾ, ಯಾರು ಯಾವ ರೀತಿಯಾಗಿ ವಚನ ಬರ್ತಾರೆ, ಯಾವ ವಚನಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ನೀಡಲಾಗಿದೆ ಅನ್ನೋದನ್ನ. ಹೀಗಾಗಿ ಆ ಉದ್ದೇಶದಿಂದ ವಚನಗಳ ಪರಿಚಯ ನಮಗೂ ಇರಬೇಕನ್ನುವಂತಹ ಉದ್ದೇಶದಿಂದ ಏನು ಮಾಡಿದ್ದಾರೆ, 8ನೇ ತರಗತಿಗೆ ವಚನಾಮೃತ ಅನ್ನುವಂಥ ಒಂದು ಪಾಠವನ್ನು ಇಟ್ಟಿದ್ದಾರೆ ಮಕ್ಕಳೇ. ಮೊದಲನೇದಾಗಿ ಅಲ್ಲಮ ಪ್ರಭುಗಳ ವಚನವನ್ನು ನೋಡೋಣ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ತ್ರೈತ್ರಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರುವು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಿಸಿ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಗೆ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಅಲ್ಲಮ ಪ್ರಭು. ನೋಡಿ ಮಕ್ಕಳೇ, ಇಲ್ಲಿ ಅಲ್ಲಮ ಪ್ರಭುಗಳ ವಚನದಲ್ಲಿ ನಾವು ಏನು ಕಾಣ್ಬೋದಪ್ಪ ಅಂತಂದ್ರೆ, ಗುರು ಶಿಷ್ಯರ ಸಂಬಂಧದ ವರ್ಣನೆ ಯಾವ ರೀತಿಯಾಗಿದೆ, ವಿವಿಧ ಕಾಲಘಟ್ಟದಲ್ಲಿ ಗುರು ಶಿಷ್ಯರ ಶೈಕ್ಷಣಿಕ ಸಂಬಂಧ ಆಗಿರ್ಬೋದು, ಗೌರವ ಭಾವನೆಯನ್ನು ಇಲ್ಲಿ ಅಲ್ಲಮ ಪ್ರಭುಗಳು ತಮ್ಮ ವಚನದ ಮೂಲಕ ವ್ಯಕ್ತವನ್ನು ಪಡಿಸ್ತಾರೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ನೋಡಿ,
ಕೃತಯುಗದ ಅಂದರೆ ಶಿಷ್ಯನು ಸುಖ ಭೋಗ ವೈಭೋಗಗಳಲ್ಲಿ ಮುಳುಗಿ ಮೋಹಪರವಶನಾಗಿರ್ತಕ್ಕಂಥ ಶಿಷ್ಯನನ್ನು ಇದರಿಂದ ಹೊರಬರುವಂತೆ ಮಾಡುವುದು ಅಷ್ಟೊಂದು ಸುಲಭದ ಮಾತಲ್ಲ, ಹೌದಾ? ಆತ ಸುಖ ಭೋಗಗಳ ವೈಭೋಗಗಳಲ್ಲಿ ಮುಳುಗಿರ್ತಾನೆ, ನಿರತನಾಗಿರ್ತಾನೆ. ಅಂಥವನನ್ನು ನಾವು ಅದರಿಂದ ಹೊರಗಡೆ ಬಂದು ಆತನಿಗೆ ನಾವು ಬಡಿದು ಬುದ್ಧಿಯನ್ನು ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನಯ್ಯ ಅಂತ ಹೇಳ್ತಾನೆ, ಹೌದಾ? ಅಂತಂದ್ರೆ ಆದ್ದರಿಂದ ಇವನ ಹಿತ ಬಯಸುವ ಶ್ರೀಗುರು ತನ್ನ ಶಿಷ್ಯನನ್ನು ಹೆಂಗೆ ಬುದ್ಧಿ ಕಲಿಸ್ಬೇಕವ? ಬಡಿದಾದರೂ ಸರಿ ಆತನಿಗೆ ಬುದ್ಧಿಯನ್ನು ಕಲಿಸ್ಬೇಕು. ಸುಖ ವೈಭೋಗಗಳಲ್ಲಿ ಮುಳುಗಿರುವಂಥ ಶಿಷ್ಯನನ್ನು ಹೊರಗೆ ತರೋದಷ್ಟು ಸುಲಭದ ಮಾತಲ್ಲ ಅಂತ ಹೇಳಿದ್ವಲ್ಲ, ಆತನನ್ನು ಅದರಿಂದ ಹೊರಗಡೆ ತಂದು ಆತನಿಗೆ ನಾವು ಯಾವ ರೀತಿಯ ಈ ಶಿಷ್ಯಗೆ ಬುದ್ಧಿಯನ್ನು ಕಲಿಸ್ಬೇಕಪ್ಪ ಅಂತಂದ್ರೆ ಬಡಿದಾದರೂ ಸರಿ ಆತನಿಗೆ ಹೊಡೆದಾದರೂ ಆತನಿಗೆ ನಾವು ಬುದ್ಧಿಯನ್ನು ಕಲಿಸ್ಬೇಕು ಅಂತ ಹೇಳ್ತಾರೆ. ನಂತರ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನಯ್ಯ. ನೋಡಿ, ಈ ಯುಗದೊಳಗೆ ಶಿಷ್ಯನಿಗೆ ಶಕ್ತಿ ಮತ್ತು ಸಿದ್ಧಿಗಳ ಮೇಲೆ ಅಪಾರವಾದಂತಹ ವ್ಯಾಮೋಹ. ತ್ರೇತಾಯುಗದಲ್ಲಿ ಇಲ್ಲೇನಾಗಿದೆ, ಶಿಷ್ಯನಿಗೆ ಶಕ್ತಿ ಮತ್ತು ಸಿದ್ಧಿಗಳ ಮೇಲೆ ಅಪಾರವಾದಂತಹ ಒಂದು ವ್ಯಾಮೋಹ. ಹೀಗಾಗಿ ಅವ ಎಂತಹ ಘೋರ ತಪಸ್ಸಿಗೂ ಅಲ್ಲೇನಕ್ಕನ ಸಿದ್ಧನಾಗಿರ್ತಾನೆ. ಇಂತಹ ರೀತಿ ಉಳ್ಳಂಥ ಶಿಷ್ಯನನ್ನು ಮೋಹ ವ್ಯಾಮೋಹ ಮತ್ತು ಅನುರಾಗದಿಂದ ಹೊರಗಡೆ ತಂದು ಶಿಷ್ಯನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಪ್ಪ ಅಂತಂದ್ರೆ ಬೈದು ಬುದ್ಧಿಯ ಕಲಿಸಿದ್ರೆ ಅದು ಕೂಡ ಏನಾಕತಿ ಮಹಾಪ್ರಸಾದವಾಗ್ತತಿ. ಕೃತಯುಗದಲ್ಲಿ ಬಡಿದು ಬುದ್ಧಿಯನ್ನು ಕಲಿಸ್ಬೇಕು, ತ್ರೇತಾಯುಗದಲ್ಲಿ ಆತನಿಗೆ ಬೈದು ಬುದ್ಧಿಯನ್ನು ಕಲಿಸ್ಬೇಕು. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನಯ್ಯ. ನೋಡಿ, ದ್ವಾಪರ ಯುಗದೊಳಗೆ ಹೆಂಗಪ್ಪ ಅಂತಂದ್ರೆ ಈ ಕಾಲದ ಶಿಷ್ಯ ಒಳಗೆ ಯಶಸ್ಸು ಮತ್ತು ಕೀರ್ತಿ ಅಂದರೆ ಪಂಚಪ್ರಾಣ, ಹೌದಾ? ಈತ ಬೆನ್ನತ್ತಿ ಓಡುವಂತಹ ಕುದುರೆಗೆ ಲಗಾಮ್ ಹಾಕಿ ಹಿಡಿದು ಆತನ ಸತ್ಯದಾರಿಗೆ ತರುವುದಕ್ಕಾಗಿ ಶ್ರೀಗುರು ಹೆಂಗೆ ಆತನಿಗೆ ಜಂಕಿಸಿ ಅಂದರೆ ಬೆದರಿಸುವುದು ಅಥವಾ ಗದರಿಸುವುದು. ಹೀಗಾಗಿ ಆತನ ಶಿಷ್ಯನಿಗೆ ಹೆಂಗೆ ಬೆದರಿಸಾದರೂ ಸರಿ ಗದರಿಸಾದರೂ ಸರಿ ಆತನಿಗೆ ಬುದ್ಧಿಯನ್ನು ಕಲಿಸ್ತಾನ. ನೋಡಿ, ಕೃತಯುಗದಲ್ಲಿ ಶಿಷ್ಯ ಭೋಗ ವೈಭೋಗ ಸುಖಗಳಲ್ಲಿ ಅತ್ಯಂತ ಹೆಚ್ಚಾಗಿ ಆಸಕ್ತಿ ಉಳ್ಳವನಾಗಿರ್ತಾನೆ, ಹೌದಾ? ಅದರಿಂದ ಹೊರಗೆ ತಂದಂಗೆ ಬುದ್ಧಿ ಕಲಿಸ್ಬೇಕಂದ್ರೆ ಬಡದ ಬುದ್ಧಿಯನ್ನು ಕಲಿಸ್ಬೇಕು. ತ್ರೇತಾಯುಗದಲ್ಲಿ ಶಿಷ್ಯನಿಗೆ ಸಿದ್ಧಿ ಶಕ್ತಿಗಳ ಮೇಲೆ ಅಪಾರವಾದಂತಹ ವ್ಯಾಮೋಹ. ಹೀಗಾಗಿ ಮೋಹದಿಂದ ಆತನ ಹೊರಗೆ ಬುದ್ಧಿ ಕಲಿಸ್ಬೇಕಂದ್ರೆ ಬೈದನ್ನು ಕಲಿಸ್ಬೇಕು. ದ್ವಾಪರ ಯುಗದಲ್ಲಿ ಶಿಷ್ಯನಿಗೆ ಯಶಸ್ಸು ಮತ್ತು ಕೀರ್ತಿ ಅಂದರೆ ಪಂಚಪ್ರಾಣ. ಹೀಗಾಗಿ ಬೆನ್ನತ್ತಿ ಓಡ್ತಿರುವಂತಹ ಕುದುರೆಗೆ ಲಗಾಮ್ ಹಾಕಿ ಅದನ್ನು ಸತ್ಯದ ದಾರಿಗೆ ತಂದ ಗುರು ಹೆಂಗೆ ಕಲಿಸ್ಬೇಕತ್ರ ಬುದ್ಧಿ ಅಂದ್ರೆ ಗದರಿಸಿ ಬುದ್ಧಿ ಕಲಿಸಿದ್ರೆ ಅವಾಗ ಏನಕತೆ ಅದು ಕೂಡ ಮಹಾಪ್ರಸಾದವಾಗ್ತತಿ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನಯ್ಯ. ನೋಡಿ, ಕಲಿಯುಗದೊಳಗಂತಂದ್ರೆ ಇಲ್ಲಿ ಈ ಕಾಲದ ಶಿಷ್ಯ ಹೆಂಗಂತಂದ್ರೆ ಗುರುವನ್ನು ಮೀರಿಸುವಷ್ಟು ಜ್ಞಾನದ ಪಿಸಾಚಿ, ಅಂದ್ರೆ ಗುರುವಿನಿಗಿಂತ ಹೆಚ್ಚಾಗಿ ಜ್ಞಾನವನ್ನು ಉಳ್ಳವನಾಗಿರ್ತಾನೆ ಶಿಷ್ಯ ಇಲ್ಲಿ. ಹೀಗಾಗಿ ಶ್ರೀ ಗುರು ಇಲ್ಲಿ ಏನು ಮಾಡ್ತಾನಪ್ಪ, ಇಂಥ ಶಿಷ್ಯರನ್ನು ನಾವು ಏನು ಮಾಡಬೇಕು? ಗೌರವಿಸಬೇಕು, ಆದರಿಸಬೇಕು, ಆತನಿಗೆ ಆದರದ ಭಾವನೆಯನ್ನು ನೀಡಬೇಕು, ಗೌರವದ ಭಾವನೆಯನ್ನು ಕೊಡಬೇಕು. ಹಾಗಾಗಿ ಇಲ್ಲಿ ಶ್ರೀ ಗುರು ಕಾಲದಿಂದ ಕಾಲಕ್ಕೆ ಕರುಣಿಸುವ ಸಕಲ ವಿದ್ಯೆಗಳನ್ನು ಇಲ್ಲಿ ಶಿಷ್ಯಂದರು ಮಹಾಪ್ರಸಾದವೆಂದು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಕಲಿಯುಗದೊಳಗೆ ಕೃತಯುಗದೊಳಗೆ ಏನಾಗಬೇಕು? ಬಡಿದನ ಬುದ್ಧಿ ಕಲಿಸ್ಬೇಕು. ತ್ರೇತಾಯುಗದಲ್ಲಿ ಬೈದ ಬುದ್ಧಿ ಕಲಿಸ್ಬೇಕು. ದ್ವಾಪರ ಯುಗದಲ್ಲಿ ಗದರಿಸಿನ ಬುದ್ಧಿ ಕಲಿಸ್ಬೇಕು. ಅದೇ ರೀತಿಯಾಗಿ ಕಲಿಯುಗದಲ್ಲಿ ಗುರುನನ್ನು ಆತನಿಗೆ ಗೌರವದ ಭಾವನೆಯನ್ನು ನೀಡಬೇಕು. ಯಾಕೆ ನೀಡಬೇಕಪ್ಪ ಅಂತಂದ್ರೆ ಗುರುವಿಗಿಂತ ಹೆಚ್ಚಿನ ಜ್ಞಾನವನ್ನು ಉಳ್ಳಂತಹ ಪಿಸಾಚಿಗೆ ಹೋಲಿಸ್ತಾರೆ ಇಲ್ಲಿ, ಹೌದಾ? ಹಾಗಾಗಿ ಆತ ಅಷ್ಟೊಂದು ಜ್ಞಾನವನ್ನು ಉಳ್ಳವನಾಗಿರ್ತಾನೆ ಶಿಷ್ಯ ಇಲ್ಲಿ. ಹೀಗಾಗಿ ಆತನಿಗೆ ಗೌರವಿಸಿ ಆತ ಏನು ಮಾಡ್ಬೇಕು? ಬುದ್ಧಿಯನ್ನು ಅದನ್ನೇ ಮಹಾಪ್ರಸಾದವಂತೆ ಸ್ವೀಕರಿಸ್ಬೇಕು. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ. ನೋಡಿ ಏನು ಹೇಳ್ತಾರೆ ಮುಂದೆ ಅಲ್ಲಂಪ್ರಭು. ಗುಹೇಶ್ವರ ಅನ್ನುವಂಥದ್ದು ಅಲ್ಲಂಪ್ರಭುಗಳ ಅಂಕಿತನಾಮ. ತಮ್ಮ ಇಷ್ಟ ದೇವರ ಅಂಕಿತವನ್ನಾಗಿಸಿರುವಂತಹ ಗುಹೇಶ್ವರ ನೆನೆಸ್ಕೊಂಡು ನಿಮ್ಮ ಕಾಲದ ಕಟ್ಟಳೆ ಮುಂದೆ ನಾ ಬೆರಗಾಗಿದ್ದೇನೆ. ನಿಮ್ಮ ಹಲವಾರು ಕಾಲಗಳಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಗುರು ಶಿಷ್ಯರ ಸಂಬಂಧ ಹೆಂಗೈತಪ್ಪ ಅಂದ್ರೆ ಗೌರವದ ಭಾವನೆ ಶೈಕ್ಷಣಿಕ ಸಂಬಂಧವನ್ನು ವರ್ಣಿಸಿರುವಂತಹ ನಿಮ್ಮ ಕಾಲದ ಕಟ್ಟಲೆಗೆ ನಾ ಏನೇನಿ ಬೆರಗಾಗೇನಿ ಅಂತ ಅಲ್ಲಮ್ಮ ಪ್ರಭುಗಳು ಇದರಲ್ಲಿ ಹೇಳ್ತಾರೆ. ಮಕ್ಕಳೇ, ಇನ್ನು ಎರಡನೇದಾಗಿ ಆಯ್ದಕ್ಕಿ ಮಾರಯ್ಯ ಅವರ ವಚನ. ಬನ್ನಿ ಅವರ ಕವಿ ಪರಿಚಯ ಹಾಗೂ ಆಶಯ ಭಾವ ಪದಗಳು ನೋಡ್ಕೊಂಡು ಬಂದು ವಚನವನ್ನು ನೋಡೋಣ. ನೋಡಿ, ಆಯ್ದಕ್ಕಿ ಮಾರಯ್ಯ. ಈತನ ಕಾಲ ಸುಮಾರು
1160 ಶಿವಶರಣರ ಹಾಗೂ ವಚನಕಾರ, ರಾಯಚೂರು ಜಿಲ್ಲೆಯ ಅಮರೇಶ್ವರದ ಐದಕ್ಕಿ ಲಕ್ಕಮ್ಮನ ಪತಿ. ನೋಡಿ, ಇವರ ಕಾಲಮಾನ ವಂಶಕ್ಕೆ ಸುಮಾರು 1160. ಶಿವಶರಣ ಮತ್ತು ವಚನಕಾರರಾಗಿರುವಂತಹ ಐದಕ್ಕಿ ಮಾರಯ್ಯ ಯಾರ ಪತಿಯಾಗಿದ್ದರು? ರಾಯಚೂರು ಜಿಲ್ಲೆಯ ಅಮರೇಶ್ವರದ ಐದಕ್ಕಿ ಲಕ್ಕಮ್ಮನ ಪತಿಯಾಗಿದ್ದರು. ಐದಕ್ಕಿ ಮಾರಯ್ಯ ಎಂದೇ ಪ್ರಸಿದ್ಧ. ಹೀಗಾಗಿ ಇವರಿಗೆ ಬಂದಿರುವಂಥ ಹೆಸರು ಯಾವುದು? ಐದಕ್ಕಿ ಮಾರಯ್ಯ. ಈವರೆಗೆ ಈತನ ಸುಮಾರು 32 ವಚನಗಳು ದೊರೆತವೆ. ನೋಡಿ, ಇಲ್ಲಿವರೆಗೂ ಅವರು ಎಷ್ಟು ವಚನಗಳು ದೊರೆತವ? 32 ವಚನಗಳು ದೊರೆತವ. ಎಂಥ ಪರಿಸ್ಥಿತಿ ಎದುರಾದರೂ ಕಾಯಕವ ಬಿಡದೆ ಮಾಡಬೇಕು, ಕಾಯಕ ಮಾಡಿ ಬದುಕಬೇಕು, ಯಾಚನೆ ಮಾಡಬಾರದು ಹಾಗೂ ಕೂಡಿಡಬಾರದು ಎಂದು ಹೇಳುವ ಮೂಲಕ ಕಾಯಕ ಬದುಕಿನ ಮಹತ್ವವನ್ನು ಸಾರಿದರು. ನೋಡಿ, ನಮ್ಗೆ ಎಂಥದೇ ಸ್ಥಿತಿ ಬರಲಿ, ಎಂಥದೇ ಸ್ಥಿತಿಗತಿ ಬರಲಿ, ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ, ನಷ್ಟ ಬರಲಿ, ನೋವು ಬರಲಿ, ಸುಖ ಬರಲಿ, ಏನೇ ಬರಲಿ, ಹೌದಾ, ಅಂಥ ಸಂದರ್ಭದಲ್ಲಿ ನಾವು ಮಾಡುವಂಥ ಕಾಯಕವನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇನ್ನೊಬ್ಬರ ಮುಂದೆ ಯಾಚನೆನ ಮಾಡಬಾರ್ದು, ನಾವು ಕೂಡಿಡಬಾರ್ದು. ಹೌದಾ, ಕಾಯಕ ಮಾಡಿಯೇ ನಾವು ಬದುಕಬೇಕು. ಕಾಯಕವೇ ಕೈಲಾಸ ಅನ್ನುವಂತಹ ಬಸವಣ್ಣರ ತತ್ವದ ಆಧಾರದಲ್ಲಿ ನಾವು ಕಾಯಕನ ದೇವರು ಅನ್ಕೋಬೇಕು ಅನ್ನೋಂತ ಹೇಳ್ತಾರೆ. ಇಂತಹ ಆದರ್ಶವನ್ನು ಹೊಂದಿರುವ ಈತನ ಅಂಕಿತ ಅಮರೇಶ್ವರ ಲಿಂಗ. ನೋಡಿ, ಇವರ ಅಂಕಿತ ನಾಮ ಯಾವುದು? ಅಮರೇಶ್ವರ ಲಿಂಗ. ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವುದೇ ಅವರ ಕಾಯಕವಾಗಿ. ನೋಡಿ, ಬೀದಿಯಲ್ಲಿ ಬಿದ್ದಿರುವಂತಹ ಅಕ್ಕಿಯನ್ನು ಆಯ್ಕೊಂಡು ಬಂದವರು ಏನು ಮಾಡ್ತಾಯಿದ್ರು? ದಾಸೋಹವನ್ನು ಮಾಡ್ತಾಯಿದ್ರು. ಹೌದಾ, ಎಂತಹ ಶಿವಶರಣರಲ್ಲೇನ್ರಿ ಅಮರೇಶ್ವರ ಲಿಂಗ ಅನ್ನುವಂತಹ ಒಂದು ಅಂಕಿತ ನಾಮವನ್ನು ಹೊಂದಿರುವಂತಹ ಐದಕ್ಕಿ ಮಾರಯ್ಯವರು ಬೀದಿಯಲ್ಲಿ ಬಿದ್ದಿರುವಂತಹ ಅಕ್ಕಿಯನ್ನು ಆಯ್ಕೊಂಡು ಬಂದು ಅದನ್ನು ಮತ್ತೆ ಪ್ರಸಾದವನ್ನು ಮಾಡ್ತಾಯಿದ್ರು. ಹೌದಾ, ದಾಸೋಹವನ್ನು ಮಾಡೋದವರ ದಿನನಿತ್ಯದ ಕಾಯಕವಾಗಿತ್ತು. ಆಶಯವನ್ನು ನೋಡೋಣ. ಕಾಯಕವೇ ಕೈಲಾಸ ಎಂದು ಹೇಳುವ ಮೂಲಕ ಬಸವಣ್ಣ ಅವರು ಹೇಳಿದ ಕಾಯಕದ ಮಹತ್ವ ಐದಕ್ಕಿ ಮಾರಯ್ಯವರ ವಚನಗಳಲ್ಲೂ ವ್ಯಕ್ತವಾಗಿ. ನೋಡಿ, ನಾವು ಮೊದಲೇ ಏನಲ್ವಾ, ಕಾಯಕವೇ ಕೈಲಾಸ ಅನ್ನುವಂತಹ ಬಸವಣ್ಣ ಅವರ ಮಾತಿಗೆ ಕಟ್ಟು ಬಿದ್ದಿವರು ಏನು ಮಾಡೋದು? ಕಾಯಕದ ಮಹತ್ವವನ್ನು ಅವರ ವಚನಗಳಲ್ಲಿ ವ್ಯಕ್ತವಾಗಿರೋ ನಾವು ನೋಡ್ಬೋದು. ಮನುಷ್ಯನಿಗೆ ಕಾಯಕವೇ ಮುಖ್ಯ. ಕಾಯಕದಲ್ಲಿ ಸರ್ವಸ್ವವನ್ನು ಕಾಣಬಹುದು. ಇದು ಶ್ರೇಷ್ಠ ಹಾಗೂ ಸರ್ವಕಾಲಿಕ ಸತ್ಯ. ಕರ್ತವ್ಯ ನಿಷ್ಠೆ ಮತ್ತು ಬದ್ಧತೆಯನ್ನು ಸಾರುವ ಈ ವಚನ ಇಂದಿಗೂ ಪ್ರಸ್ತುತ. ನೋಡಿ, ಶ್ರೇಷ್ಠ ಮತ್ತು ಸರ್ವಕಾಲಿಕವನ್ನು ಸತ್ಯವನ್ನು ಹೇಳ್ತೈತಿ. ಹೌದಾ, ಇವರ ವಚನದಲ್ಲಿ ನಾವು ಕರ್ತವ್ಯ ನಿಷ್ಠೆಯನ್ನು ನೋಡ್ಬೋದು, ಬದ್ಧತೆಯನ್ನು ನೋಡಬಹುದು. ಅಂತಹ ಅದ್ಭುತವಾದಂಥ ವಚನ ಸಾಹಿತ್ಯ ಯಾರ್ದಪ್ಪ ಅಂದ್ರೆ ಐದಕ್ಕಿ ಮಾರಯ್ಯವ್ರದ್ದು. ಪದಗಳ ಅರ್ಥವನ್ನು: ಕಾಯಕ ಅಂದ್ರೆ ಕಾರ್ಯ ಅಥವಾ ಕೆಲಸ, ಉದ್ಯೋಗ. ಜಂಗಮ ಅಂದರೆ ಚಲನಶೀಲ, ಲೋಕಸಂಚಾರಿ ಅಂದರೆ ಚಲನಶೀಲ ಅಥವಾ ಲೋಕಸಂಚಾರಿ. ವೀರಶೈವ ಅಂದ್ರೆ ಧರ್ಮಾನುಸಾರ ವಿರಕ್ತ ಅಂತಲೂ ನಾವು ಕರಿತೀವಿ. ಹಂಗು ಅಂದ್ರೆ ಋಣ ಅಂತ ಅರ್ಥ. ನೋಡಿ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ನೋಡಿ, ಇಲ್ಲಿ ಹೇಳ್ತಾರಪ್ಪ ಅಂತಂದ್ರೆ ಐದಕ್ಕಿ ಮಾರಯ್ಯವರು ತಮ್ಮ ವಚನದಲ್ಲಿ ಕಾಯಕದ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಹೆಂಗಂದ್ರೆ, ಕಾಯಕದಲ್ಲಿ ಮನುಷ್ಯ ಯಾವುದಾದ್ರೂ ಒಂದು ದೈಹಿಕ ಶ್ರಮದಲ್ಲಿ ತೊಡಗಿರಬೇಕು. ಮನುಷ್ಯ ಇಂತಹ ಕಾಯಕದಲ್ಲಿ ದೇವರನ್ನು ಕಾಣಬೇಕು. ಅವರವರ ಕಾಯಕದಲ್ಲಿ ಅವರವರ ದೇವರುಗಳನ್ನು ಅವರು ಕಾಣಬೇಕು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾಡ್ತಿರುವಂತಹ ಕಾಯಕದಲ್ಲಿ ಮಾಡುವಂತಹ ಕಾಯಕವನ್ನು ನಿಷ್ಠೆ ಮತ್ತು ಶ್ರದ್ಧಾಭಕ್ತಿಯಿಂದ ನಾವು ಮಾಡಬೇಕು. ನಾವು ಕಾಯಕದಲ್ಲಿ ತೊಡಗಿದಾಗ ಗುರುದರ್ಶನವಾದರೂ ನಾವು ಮರಿಬೇಕು. ಅಂದ್ರೆ ಗುರು ದರ್ಶನದಲ್ಲಿ ನಿರತನಾದರೂ ಕೂಡ ಮರಿಬೇಕು, ಲಿಂಗ ಪೂಜೆ ಆದರೂ ಕೂಡ ನಾವು ಮರೆಯಬೇಕು. ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು. ನೋಡಿ, ನಡೆದಾಡುವಂತಹ ದೇವರನ್ನು ನಾವು ಜಂಗಮ ಅಂತ ಕರಿತೀವಿ. ನಡೆದಾಡುವ ದೇವರು ಜಂಗಮರೇ ಮುಂದೆ ಬಂದು ನಿಂತರೂ ಕೂಡ ನಾವು ಮೊದಲು ಕಾಯಕವನ್ನು ಮಾಡಿ ನಂತರ ಅವರನ್ನು ಮಾತನಾಡಿಸಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ಅಂತ ಹೇಳ್ತಾರೆ. ನೋಡಿ, ಏನಂತಂದ್ರೆ ನಾವು ಮೊದಲ ಕಾಯಕವನ್ನು ಜಂಗಮರು ಮುಂದೆ ಬಂದು ನಿಂತರು ನಾವು ಮೊದಲು ಕಾಯಕವನ್ನು ಮಾಡ್ಬೇಕಾ, ಮಾಡಿ ಅಂದರೆ ಕೆಲಸವನ್ನು ಮಾಡಬೇಕು, ನಮ್ಮ ಕಾರ್ಯವನ್ನು ಮಾಡಿ ಆಮೇಲೆ ಜಂಗಮರನ್ನು ಮಾತನಾಡಿಸಬೇಕು. ಏಕೆಂದರೆ ಕಾಯಕವೇ ಗುರು, ಕಾಯಕವೇ ಲಿಂಗ ಪೂಜೆ, ಜಂಗಮರನ್ನು ಮೀರಿದ್ದು ಕಾಯಕವೇ ಕೈಲಾಸ ಅಂತೇಳಿ ಭಾವಿಸಬೇಕು. ದೇವರಿಗಿಂತ ಕೆಲಸಕ್ಕೆ ಮೊದಲ ಸ್ಥಾನವನ್ನು ನಾವು ಕೊಡಬೇಕು ಅನ್ನುವಂಥದ್ದು ಐದಕ್ಕಿ ಮಾರಯ್ಯವರ ವಚನಗಳ ಆಶಯ ಅಂತ ಹೇಳ್ಬೋದು. ಅಂದ್ರೆ ಒಟ್ಟಾರೆ ಐದಕ್ಕಿ ಮಾರಯ್ಯ ಏನು ಹೇಳಕ್ಕೆ ಹೊರಟಿದ್ದಾರಪ್ಪ ಅಂದ್ರೆ, ಮನುಷ್ಯ ತಾನು ಮಾಡ್ತಿರುವಂತಹ ದೈಹಿಕ ಶ್ರಮದಲ್ಲಿ ಅವ ದೇವರನ್ನು ಕಾಣಬೇಕು, ಅತ್ಯಂತ ನಿಷ್ಠೆ ಶ್ರದ್ಧಾಭಕ್ತಿಯಿಂದ ಕಾಯಕವನ್ನು ಮಾಡ್ತಿರಬೇಕು. ಮತ್ತು ಆತನ ಕಾಯಕವನ್ನು ಮಾಡುವಂಥ ಸಂದರ್ಭದಲ್ಲಿ ಗುರುದರ್ಶನ ಆಗಲಿ, ಲಿಂಗ ಪೂಜೆ ಆಗಲಿ ಆತ ಮರೆಯಬೇಕು. ಆಮೇಲೆ ಜಂಗಮ ಮುಂದೆ ಬಂದಿದ್ದರೂ ಕೂಡ ನಾವು ಮೊದಲು ಕಾಯಕವನ್ನು ಮಾಡಿ ಆ ನಂತರ ಜಂಗಮರನ್ನು ಮಾತನಾಡಿಸಬೇಕು. ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡು ನಾವು ಕೆಲಸವನ್ನು ಮಾಡಿದ ಮಾತ್ರ ನಮಗೆ ದೇವರು ಒಲಿತಾನ ಅಂತ ಹೇಳ್ತಾರೆ. ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ಅಂದ್ರೆ ದೇವರಲ್ಲಿ
ಒಳ್ಳೆಯದಾಗ್ತತಿ ಅಂತ ಹೇಳ್ತಾರೆ. ದೇವರಿಗಿಂತ ಕೆಲಸಕ್ಕೆ ನಾವು ಮೊದಲನೇ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅಮರೇಶ್ವರ ಲಿಂಗವಾಯಿ ತಡದೊಡು ಕಾಯಕದೊಳಗು ಅಂತ ಐದಕ್ಕೆ ಮಾರೆಯವರು ತಮ್ಮ ಅಂಕಿತ ನಾಮದಿಂದ ಅಮರೇಶ್ವರ ಅನ್ನುವಂಥ ಅಂಕಿತ ನಾಮದಿಂದ ಕಾಯಕವನ್ನು ವ್ಯಕ್ತಪಡಿಸ್ತಾರೆ. ಮಕ್ಕಳ ಮುಂದೆ ಬರುವಂತಹ ವಚನಕಾರ ಯಾರಪ್ಪ ಅಂದರೆ ಶಿವಶರಣರು, ಅಮ್ಮುಗೆ ರಾಯಮ್ಮ. ಹೀಗೆ ಕಾಲ ಶಾಲ್ವನಸಕ್ಕೆ ಸುಮಾರು 1160 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬಳು. ನೋಡಿ, ಇವರ ಕಾಲಮಾನ ಕೂಡ 1160 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಇವರು ಕೂಡ ಒಬ್ಬಳು. ಈಕೆ ಸೊನ್ನಲಿಗೆಯವಳು. ಈಗಿನ ಸೊಲ್ಲಾಪುರಕ್ಕೆ ಆಗಿನ ಕಾಲದಲ್ಲಿ ಸೊನ್ನಲಿಗೆ ಅಂತ ಕರಿತಾಯಿದ್ರು. ಈಗ ಅದನ್ನು ಪ್ರಸ್ತುತ ಸೊಲ್ಲಾಪುರ ಅಂತ ಕರೀತಾರೆ. ಪತಿ ಅಮ್ಮುಗೆ ದೇವಯ್ಯ. ನೋಡಿ, ಅಮ್ಮುಗೆ ರಾಯಮ್ಮನ ಪತಿ ಹೆಸರೇನು? ಅಮ್ಮುಗೆ ದೇವಯ್ಯ. ನೇಯ್ಗೆ ಇವರ ಕಾಯಕ, ನೇಯುವುದನ್ನು ಇವರ ಕಾಯಕವಾಗಿತ್ತು, ಕೆಲಸವಾಗಿತ್ತು. ಈಕೆ ಅಂಕಿತ ನಾಮ ಅಮ್ಮುಗೇಶ್ವರ. ನೋಡಿ, ತನ್ನ ಅಂಕಿತ ನಾಮ ಯಾವುದು? ಅಮ್ಮುಗೇಶ್ವರ. ತಮ್ಮ ವೈಚಾರಿಕ ಪ್ರಖರತೆ ಹಾಗೂ ಸಾಮಾಜಿಕ ಕಳಕಳಿಯಿಂದ ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ದರ್ಶಿಸಿ ಚಿಂತನಗೈದು ವಚನ ರಚನೆಯ ಮಹಾಕಾಯಕವನ್ನು ರೂಢಿಸಿಕೊಂಡವರು. ನೋಡಿ, ತಮ್ಮ ವೈಚಾರಿಕವಾದಂತಹ ಪ್ರಖರತೆಯನ್ನು ಹಾಗೂ ಸಾಮಾಜಿಕ ಕಳಕಳಿಯಿಂದ ಜೀವನ ವಿಭಿನ್ನ ದೃಷ್ಟಿಕೋನದಿಂದ, ನಾನು ನೋಡುವಂಥ ದೃಷ್ಟಿಕೋನನ ಬೇರೆ, ಅವ್ರು ನೋಡುವಂಥ ದೃಷ್ಟಿಕೋನನ ಬೇರೆ, ಹೀಗೆ ವಿಭಿನ್ನ ರೀತಿಯಾಗಿ ಸಮಾಜವನ್ನು ನೋಡಿ ತಮ್ಮ ಸಮಾಜದ ವಾಸ್ತವ ಸ್ಥಿತಿಗತಿಯನ್ನು ಏನು ಮಾಡಿದಾರಪ್ಪ ಅಂದ್ರೆ ವಚನಗಳನ್ನು ಜಾರಿ ತಂದವರು. ಗಂಡು ಹೆಣ್ಣೆಂಬ ಸಾಂಪ್ರದಾಯಿಕ ವರ್ಗೀಕರಣ ಚೌಕಟ್ಟಿನಿಂದ ಹೊರಬಂದು ಸಮಾನತೆಯ ತತ್ವದ ಆಧಾರದಿಂದ ತನ್ನ ಧೋರಣೆಯ ಛಾಪನ್ನು ವಚನಗಳಲ್ಲಿ ಮೂಡಿಸಿದ್ದ. ನೋಡಿ, ಗಂಡು ಹೆಣ್ಣು ಅನ್ನುವಂತಹ ಭೇದ ಭಾವದಿಂದ ಹೊರಗಡೆ ಬಂದು ಸಾಂಪ್ರದಾಯಿಕ ಚೌಕಟ್ಟಿನ ಒಳಗೆ ಏನೇನು ಇತ್ತಲ್ಲ ನಿಮ್ಮ ಕಾಲಮಾನದಲ್ಲಿ ಸಮಾನತೆಯ ತತ್ವದ ಆಧಾರ ಮೇಲೆ ತಮ್ಮ ವಚನಗಳನ್ನು ಮೂಡಿಸಿ ಇವರು ವಚನ ಸಾಹಿತ್ಯದಲ್ಲಿ ಪ್ರಸಿದ್ಧನೆನಿಸಿರುವಂತಹ ಶಿವಶರಣೆ ಯಾರಪ್ಪ ಅಂದ್ರೆ ಅಮ್ಮುಗೆ ರಾಯಮ್ಮ. ಆಶಯವನ್ನು ನೋಡ್ರಿ. ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷ ಗುಣಗಳು ಸಹಜವಾಗಿರುತ್ತವೆ. ಆದರೆ ಮಾನವ ಹೊಂದಿರುವ ವಿಶೇಷ ಗುಣವನ್ನು ಇತರ ಪ್ರಾಣಿ ಪಕ್ಷಿಗಳು ಅನುಕರಿಸಲು ಸಾಧ್ಯವಿಲ್ಲ. ಅದರಿಂದಾಗಿ ಮಾನವನು ಅರಿವು, ಆಚಾರ, ಸಂಜ್ಞಾನ ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದೆಂಬುದನ್ನು ಅಮ್ಮುಗೆ ರಾಯಮ್ಮ ಈ ವಚನದ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಲ್ಲಿ ತನ್ನದೇ ಆದಂತಹ ವಿಶೇಷವಾದಂತಹ ಗುಣಗಳನ್ನು ಹೊಂದಿರ್ತವೆ. ಅದು ಸಹಜವಾಗಿಯೇ ಬಂದಿರುವಂಥದ್ದು, ಹೌದಾ, ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ದು. ಹೀಗಾಗಿ ಮಾನವ ಹೊಂದಿರುವಂತಹ ವಿಶೇಷ ಗುಣವನ್ನು ಪ್ರಾಣಿ ಪಕ್ಷಿಗಳು ಅನುಕರಿಸಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಾಣಿ ಪಕ್ಷಿಗಳು ಹೊಂದಿರುವಂತಹ ಗುಣವನ್ನು ಮಾನವನು ಅನುಕರಿಸಲು ಸಾಧ್ಯವಿಲ್ಲ. ಹೀಗಾಗಿ ಮಾನವ ತನ್ನದೇ ಆದಂಥ ಗುಣವನ್ನು ಹೇಗೆ ಪ್ರಾಣಿ ಪಕ್ಷಿಗಳು ತನ್ನದೇ ಆದ ಗುಣವನ್ನು ಹೊಂದಿದೆ, ಅದೇ ರೀತಿ ಮಾನವನು ಕೂಡ ಅರಿವು, ಆಚಾರ, ಸಮಯ ಜ್ಞಾನಗಳಿಂದ ಭಗವಂತನ ಸಾಕ್ಷಾತ್ಕಾರಗಳನ್ನು ಪಡೆಯಬಹುದಂತೆ ಇಲ್ಲಿ ಈ ವಚನದ ಮೂಲಕ ಏನು ಮಾಡ್ತಾ ಅಮ್ಮುಗೆ ರಾಯಮ್ಮ ಇಲ್ಲಿ ವ್ಯಕ್ತಪಡಿಸ್ತಾಳ. ಅರಿವು ಅಂದ್ರೆ ತಿಳುವಳಿಕೆ, ಜ್ಞಾನವನ್ನು. ಸೀಳು ನಾಯಿ ಅಂತಂದ್ರೆ ಕಾಡು ನಾಯಿ, ಆಚಾರ ಅಂದ್ರೆ ಒಳ್ಳೆಯ ನಡತೆ, ನಾಮ ಅಂದರೆ ಹೆಸರು, ಗಾವಿಲ್ ಅಂದರೆ ಹೆಡ್ಡ ಅಥವಾ ಘಾಂಪ್ ಅಂತ ಕರಿತೀವಿ. ಅಮ್ಮುಗೆ ರಾಯಮ್ಮ ಅವ್ರ ವಚನಗಳು ನೋಡ್ರಿ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ, ಆಡಿನ ಮರಿ ಆನೆಯಾಗಬಲ್ಲುದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೆ. ಅರಿವು, ಆಚಾರ, ಜ್ಞಾನವನ್ನರಿಯದೆ ನಾಮವು ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು ಅಮ್ಮುಗೇಶ್ವರ, ಅಮ್ಮುಗೆ ರಾಯಮ್ಮ. ನೋಡಿ, ಅಮ್ಮುಗೆ ರಾಯಮ್ಮ ಏನು ಹೇಳ್ತಪ್ಪ ಅಂದ್ರೆ ತನ್ನ ವಚನದಲ್ಲಿ ಢಾಂಬಿಕ ಆಚರಣೆ ಮತ್ತು ಹುಟ್ಟು ಗುಣವನ್ನು ಬದಲಿಸಲು ಎಂದಿಗೂ ಸಾಧ್ಯವಿಲ್ಲ. ಹೌದಾ, ಮೊದಲಿಂದ ಬಂದಿರುವಂತಹದ್ದು ಢಾಂಬಿಕ ಆಚರಣೆ ಮತ್ತು ಹುಟ್ಟು ಗುಣವನ್ನು ಬದಲಿಸಲಿಕ್ಕೆ ಯಾರಿಂದಲೂ ಯಾವಾಗಲೂ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ. ನೋಡಿ, ಕಾಗೆ ನೋಡಲು ಕೋಗಿಲೆ ರೀತಿನೇ ಇದ್ದು ಮಾತ್ರಕ್ಕೆ ಕೋಗಿಲೆ ಸುಮಧುರವಾದಂತಹ ಧ್ವನಿಯನ್ನು ಕಾಗೆಗೆ ಅನುಕರಿಸಲು ಸಾಧ್ಯ ಆಗ್ತತನ, ಅಥವಾ ಕಾಗೆಯ ಧ್ವನಿ ಇದು ಕೋಗಿಲೆಯ ಧ್ವನಿ ಕಾಗೆಗೆ ಬರಲು ಸಾಧ್ಯವಾಗ್ತತನ? ಇಲ್ಲ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ, ಆಡಿನ ಮರಿ ಆನೆಯಾಗಬಲ್ಲುದೆ. ನೋಡಿ, ಆಡಿನ ಮರಿ ಆನೆ ಆಗಕ್ಕೆ ಸಾಧ್ಯ ಆಗ್ತತಿ? ಇಲ್ಲ. ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೆ. ನೋಡಿ, ಸೀಳು ನಾಯಿ ಕಾಡಿನಲ್ಲಿ ಓಡಾಡಿದ ಮಾತ್ರಕ್ಕೆ ಅದು ಸಿಂಹನ ರೀತಿ ಬೇಟೆಯಾಡಲು ಸಾಧ್ಯವಾಗ್ತತಿ? ಆಗುವುದಿಲ್ಲ. ಹೌದಾ. ಅರಿವು, ಆಚಾರ, ಸಮಯ ಜ್ಞಾನವನ್ನು ಅರಿಯದೆ ನಾಮವು ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು ಅಮ್ಮುಗೇಶ್ವರ. ನೋಡಿ, ಏನಂತಾನ, ಅರಿವು, ಆಚಾರ, ಸಮಯ ಜ್ಞಾನವನ್ನು ಅರಿಯದಂತಹ ಮನುಷ್ಯ ಬರೀ ನಾಮವನ್ನು ಅಂದರೆ ಬರೀ ಹೆಸರನ್ನು ಹೊತ್ತುಕೊಂಡು ತಿರುಗುವವರ ಯಾರು ತಿರುಗ್ತಿರ್ತಾರಲ್ಲ ಅಂತಹವರನ್ನ ಮುಖವನ್ನು ನೋಡಲಿಕ್ಕೆ ಆಗುವುದಿಲ್ಲ, ಸಾಧ್ಯವೇ ಇಲ್ಲ. ಜ್ಞಾನವಿಲ್ಲದ ಅಜ್ಞಾನಿಗಳ ನಾವು ಢಾಂಬಿಕ ಆಚರಣೆಗೆ ತನ್ನ ಢಾಂಬಿಕೆ ಭಕ್ತಿ ನಾವು ಮರಳಾಗಬಾರದು. ಎಂದಿಗೂ ಕೂಡ ಯಾವ ಕಾಲದಲ್ಲೂ ಕೂಡ ನಾವು ಮರಳಾಗಬಾರದು ಅಂತ ಹೇಳಿ ತಮ್ಮ ವಚನಗಳ ಮೂಲಕ ಅವರು ಸಮಾಜಕ್ಕೆ ಸಂದೇಶವನ್ನು ಅಮ್ಮುಗೆ ರಾಯಮ್ಮ ಅವರು ನೀಡ್ತಾರೆ. ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾರಪ್ಪ ಅಂದರೆ ಮೊದಲಿಂದಲೂ ಬಂದಿರುವಂಥ ಢಾಂಬಿಕ ಆಚರಣೆಗಳನ್ನ ಹುಟ್ಟುಗಳನ್ನ ಎಂದಿಗೂ ಬದಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೌದಾ. ಹೀಗಾಗಿ
ಕಾಗೆ ಯಾವತ್ತಾದರೂ ಕೋಗಿಲೆ ಆಗಲಿಕ್ಕೆ ಸಾಧ್ಯವಿಲ್ಲ. ಕಾಗೆ ನೋಡಲಿಕ್ಕೆ ಕೋಗಿಲೆ ಥರ ಇದ್ದರೂ ಕೂಡ ಕೋಗಿಲೆಯ ಸುಮಧುರವಾದಂತಹ ಧ್ವನಿಯನ್ನು ಕಾಗೆಗೆ ಅನುಕರಿಸಲು ಸಾಧ್ಯವಾಗುವುದಿಲ್ಲ. ಆಡಿನ ಮರಿ ಆನೆ ಆಗುವುದಿಲ್ಲ. ಕಾಡಿನಲ್ಲಿ ಓಡಾಡಿದ ಮಾತ್ರಕ್ಕೆ ಸೀರುನಾಯಿ ಸಿಂಹದ ರೀತಿ ಬೇಟೆಯಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಾಗಿ ಅರಿವು, ಆಚಾರ, ಸಮಜ್ಞಾನವನ್ನು, ತಿಳುವಳಿಕೆಯನ್ನು ಅರಿಯದಂತಹ ಬರೀ ನಾಮವನ್ನು ಹೊತ್ತುಕೊಂಡು ತಿರುಗುವಂತಹ ಏನು ತಿರುಗ್ತಿರ್ತಾರಲ್ಲ ಅಂಥವರ ಮುಖವನ್ನು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಜ್ಞಾನವಿಲ್ಲದ ಅಜ್ಞಾನಿಗಳ ಡಾಂಬಿಕವಾದಂತಹ ಭಕ್ತಿಗೆ ಅಥವಾ ಡಾಂಬಿಕ ಆಚರಣೆ ನಾವು ಎಂದಿಗೂ ಯಾವ ಕಾಲದಲ್ಲಿಯೂ ಮರಳಾಗಬಾರದು ಅನ್ನುವಂಥದ್ದು ಅಮ್ಮಿಗೆ ರಾಯಮ್ಮ ಅವರ ವಚನದಲ್ಲಿ ಸ್ಪಷ್ಟವಾಗಿ ಕಾಣ್ತತಿ. ಇನ್ನು ಶಿವಶರಣೆ ಲಿಂಗಮ್ಮ, ಈಕೆಯ ಕಾಲ ಶಾಲಿವಾನಸಕ್ಕೆ ಸುಮಾರು 1160. 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬಳು ನೋಡಿ. ಇವರ ಕಾಲಮಾನ ಕೂಡ 1160. ಇವರು ಕೂಡ 12ನೇ ಶತಮಾನದ ವಚನಕಾರ್ತಿಯಲ್ಲಿ ಇವಳು ಕೂಡ ಒಬ್ಬಳು. ಕ್ಷೌರಿಕ ವೃತ್ತಿಯ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ ನೋಡಿ. ಕ್ಷೌರಿಕ ವೃತ್ತಿಯನ್ನು ಮಾಡ್ತಿರುವಂತಹ ಹಡಪದ ಅಪ್ಪಣ್ಣವರ ಧರ್ಮಪತ್ನಿಯರು ಶಿವಶರಣೆ ಲಿಂಗಮ್ಮ. ಈಕೆಯ ಅಂಕಿತನಾಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಎಂಬುದು ನೋಡಿ. ಇವಳ ಅಂಕಿತನಾಮ ಏನಪ್ಪ ಅಂದ್ರೆ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. ವ್ಯಕ್ತಿಯ ಹುಟ್ಟಿಗೂ ಅವನು ಸಾಧಿಸುವ ಸಾಧನೆಗೂ ಏನೇನು ಸಂಬಂಧವಿಲ್ಲ ಎಂಬುದನ್ನು ನಿರೂಪಿಸಿದ ನೋಡಿ. ವ್ಯಕ್ತಿ ಹುಟ್ಟಿಗೂ ಆಮೇಲೆ ಆತ ಮಾಡ್ತಿರುವಂತಹ ಕೆಲಸಕ್ಕೂ ಆತ ಮಾಡ್ತಿರುವಂಥ ಸಾಧನೆಗೂ ಯಾವುದೇ ರೀತಿ ಸಂಬಂಧವಿಲ್ಲ ಅನ್ನುವಂಥದ್ದು ನಿರೂಪಿಸಿದಾಕೆ. ಈಕೆಯ ವಚನಗಳಲ್ಲಿ ಬೋಧನೆಯ ಧಾಟಿ, ಕಂಡ ದರ್ಶನ, ಬೀರಿದ ಬೆಳಕು, ಏರಿದ ನಿಲುವು, ಸಾಧಕರಿಗೂ ಸಾಮಾನ್ಯರಿಗೂ ಶರಣರಿಗೂ ಇರುವ ವ್ಯತ್ಯಾಸವನ್ನು ತಿಳಿಸಿದ ನೋಡ್ರಿ. ಎಷ್ಟೊಂದು ಅದ್ಭುತವಾಗಿ ಹೇಳ್ತಾರಪ್ಪ ಅಂದ್ರೆ ಈಕೆ ವಚನಗಳಲ್ಲಿ ನಾವು ಬೋಧನೆಯ ಧಾಟಿಯನ್ನು ನೋಡ್ಬೋದು, ಅವಳು ಕಂಡಂತಹ ದರ್ಶನವನ್ನು ನೋಡ್ಬೋದು, ಅವಳು ಬೀರುವಂತಹ ಬೆಳಕನ್ನು ಕಾಣ್ಬೋದು, ಏರಿದ ನಿಲುವುಗಳನ್ನು ಕಾಣ್ಬೋದು, ಸಾಧಕರಿಗೂ ಸಾಮಾನ್ಯರು ಶರಣರಿಗಿರುವಂತಹ ವ್ಯತ್ಯಾಸವನ್ನು ತಿಳಿಸ್ತಾಳ. ಎಲ್ಲೆಡೆಗೂ ಹರಿದಾಡುವ ಮನಸ್ಸನ್ನು ಸ್ವೇಚ್ಛೆಯಾಗಿ ಹರಿಯಲು ಬಿಡದೆ ಬಯಲಲ್ಲಿ ಓಡಾಡುವ ಶರಣರ ಪಾದದಲ್ಲಿ ಬೆರೆಯಬೇಕೆನ್ನುವಳು ನೋಡಿ. ಏನು ಹೇಳ್ತಾರಪ್ಪ ಅಂತಂದ್ರೆ ಎಲ್ಲೆಡೆಗೂ ಹರಿದಾಡುವಂತಹ ಮನಸ್ಸನ್ನು ಸ್ವೇಚ್ಛವಾಗಿ ಹರಿಯಕ್ಕೆ ಬಿಡದ ನಾವು ಬಯಲಲ್ಲಿ ಓಡಾಡುವ ಶರಣರ ಪಾದದಲ್ಲಿ ಬೆರಲಿಕ್ಕೆ ಬಿಡಬೇಕು ಅನ್ನುವಂಥ ಇವಳ ವಚನದಿಂದ ತಿಳಿಯುವಂಥದ್ದು. ಆಶಯವನ್ನು ನೋಡ. ವಿದ್ಯೆ ಸಾಧಕನ ಸೊತ್ತು, ವಿದ್ಯೆ ವಿಹೀನನ ಬದುಕು ನಿರರ್ಥಕವೆಂಬುದು ಸರ್ವೇ ಸಾಮಾನ್ಯವಾದ ಅಭಿಪ್ರಾಯ ನೋಡಿ. ವಿದ್ಯೆ ಅನ್ನುವಂಥದ್ದು ಸಾಧಕನ ಸೊತ್ತು ಅಂತ ಹೇಳ್ತಾರೆ. ವಿದ್ಯೆ ವಿಹೀನನ ಬದುಕು ನಿರರ್ಥಕ ಅಂದರೆ ವಿದ್ಯೆ ಇಲ್ಲದವನ ಬದುಕು ನಿರರ್ಥಕ ಅಂತ ಹೇಳ್ತಾರೆ. ಆದರೆ ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು, ಪರಿಶ್ರಮಗಳು ವಿದ್ಯೆ ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ದಾರಿಯಾಗಿರುವುದನ್ನು ನೆನೆದರೆ ವಿಷಾದವಾಗುತ್ತದೆ ನೋಡಿ. ವಿದ್ಯೆಯನ್ನು ಗಳಿಸಲು ನಡೆದಿರುವಂತಹ ಆಗಿನ ಕಾಲದಲ್ಲಿ ಕಸರತ್ತಾಗಿರ್ಬೋದು, ಪರಿಶ್ರಮಗಳಾಗಿರಬಹುದು, ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ದಾರಿಯಾಗಿರುವುದು. ಏನು ಸಂಪಾದನೆ ಮಾಡೋಕ್ಕೆ ವಿದ್ಯೆ ಅನ್ನೋದು ವಿನಯವನ್ನು ತರಲಿಕ್ಕೆ ಇರುವಂಥದ್ದು, ಹೌದಾ? ಅದನ್ನು ಬಿಟ್ಟು ಅದು ಸಂಪಾದನೆಗೆ ದಾರಿಯಾಗೈತಲ್ಲ, ಅದನ್ನು ನೆನೆಸಿದ್ರೆ ಬೇಜಾರಾಗ್ತೈತಿ. ಆದರೆ ಅಂದೇ ನಮ್ಮ ಶಿವಶರಣರು ಜೀವನ ಎಂಬ ಪಾಠಶಾಲೆಯಲ್ಲಿ ಅರಿಷಡ್ವರ್ಗಗಳನ್ನು ನಿಗ್ರಹಿಸಿ ತಮ್ಮ ಕಾಯದ ಮೂಲಕ ನಿತ್ಯ ಸುಖಿಗಳಾಗಿ ಜೀವನವನ್ನು ಸಾರ್ಥಕಗೊಳಿಸಿಕೊಂಡ ರೀತಿಯನ್ನು ತಮ್ಮ ಈ ವಚನದಲ್ಲಿ ಮಾರ್ಮಿಕವಾಗಿ ತಿಳಿಸಲಾಗಿದೆ ನೋಡಿ. ಏನು ಹೇಳ್ತಾರಪ್ಪ ಅಂತಂದ್ರೆ ಅಂದಿನ ಶಾಲೆಯಲ್ಲಿ ಏನಪ್ಪ ಪಾಠಶಾಲೆ ಜೀವನ ಅನ್ನುವಂಥ ಒಂದು ಪಾಠಶಾಲೆಯಲ್ಲಿ ಶಿವಶರಣರು ಏನು ಮಾಡಿದ್ರು, ಅರಿಷಡ್ವರ್ಗಗಳನ್ನು ಅವುಗಳನ್ನೆಲ್ಲವನ್ನು ಅವರು ನಿಗ್ರಹಿಸಿ ಅಂದರೆ ನಿಗ್ರಹಣ ಮಾಡಿಕೊಂಡು ತಮ್ಮ ಕಾಯಕದ ಮುಖಾಂತರ ನಿತ್ಯ ಸುಖ ಜೀವಿಗಳಾಗಿ ಜೀವನವನ್ನು ನಡೆಸಿ ಅವ್ರ ಜೀವನವನ್ನು ಸಾರ್ಥಕಗೊಳಿಸಿದ ರೀತಿನ ಒಂದು ಅದ್ಭುತ ಅಂತ ತಮ್ಮ ವಚನಗಳಲ್ಲಿ ತಿಳಿಸ್ತಾರೆ. ಅರಿಷಡ್ವರ್ಗಗಳಂತಂದ್ರೆ ಏನಪ್ಪ, ಯಾವ್ಯಾವಪ್ಪ? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಸ್ತರಗಳನ್ನು ಅರಿಷಡ್ವರ್ಗಗಳನ್ನು ತ್ಯಜಿಸಿ ಜೀವನ ಅನ್ನುವಂಥ ಪಾಠಶಾಲೆ ತಮ್ಮ ಕಾಯಕದ ಮುಖಾಂತರ ಅಂದಿನ ವಚನಕಾರರು ಶಿವಶರಣರು ಸುಖ ಜೀವಿಗಳಾಗಿ ತಮ್ಮ ಜೀವನವನ್ನು ಸಾಗಿಸ್ತವರು ಅಂತ ಹೇಳ್ತಾರೆ. ಪ್ರಸ್ತುತ ನಿಗದಿಪಡಿಸಿರುವ ವಚನಗಳನ್ನು ಎಂ ಕಲಬುರ್ಗಿ ಅವರು ಸಂಪಾದಿಸಿ ಪ್ರಕಟಿಸಿರುವ ಸಮಗ್ರ ವಚನ ಸಂಪುಟಗಳಿಂದ ಆಯ್ದುಕೊಂಡಿದೆ ನೋಡಿ. ಅಲ್ಲಮ ಪ್ರಭುಗಳು, ಅಮ್ಮಿಗೆ ರಾಯಮ್ಮ, ಐದಕ್ಕೆ ಮಾರೈ ಹಾಗೂ ಶಿವಶರಣೆ ಲಿಂಗಮ್ಮ ಅವರ ವಚನಗಳನ್ನು ಎಂ ಕಲಬುರ್ಗಿ ಅವರು ಸಂಪಾದನೆ ಮಾಡಿರುವಂತಹ ಸಮಗ್ರ ವಚನ ಸಂಪುಟಗಳಿಂದ ಅವುಗಳಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಪದಗಳ ಅರ್ಥವನ್ನು ನೋಡೋಣ. ತನು ಅಂದ್ರೆ ಕಾಯ, ದೇಹ, ಶರೀರ. ಮರುಗಿಸುವ ಅಂದ್ರೆ ದುಃಖ ಪಡುವುದು. ಕಾಮ ಅಂದ್ರೆ ಬಯಕೆ. ಕ್ರೋಧ ಅಂದ್ರೆ ಸಿಟ್ಟು ಅಥವಾ ಕೋಪ. ಲೋಭ ಅಂದ್ರೆ ಅತಿಯಾಸೆ. ಮೋಹ ಅಂದ್ರೆ ಮಮತೆ ಅಥವಾ ಭ್ರಾಂತಿ. ಮದ ಅಂದ್ರೆ ಗರ್ವ, ಸೊಕ್ಕು, ಅಮಲು ಅಂತ ಕರಿತೀವಿ. ಮಸ್ತರ ಅಂದ್ರೆ ಅಸೂಯೆ, ಹೊಟ್ಟೆ ಕಿಚ್ಚುಪಡುವುದು. ಛೇದಿಸುವ ಅಂದ್ರೆ ಬೇರ್ಪಡಿಸುವುದು ಅಥವಾ ತುಂಡರಿಸುವುದು. ರೋಷ ಅಂದ್ರೆ ಸಿಟ್ಟು, ಕೋಪ. ಪಾಶ ಅಂದ್ರೆ ಬಂಧನ, ಕಟ್ಟುಪಾಡುವ ಅಂತ ಕರಿತೀವಿ. ಸಲಹು ಅಂದ್ರೆ ಕಾಪಾಡು ಅಥವಾ ರಕ್ಷಿಸು. ಇಲ್ಲಿ ಕೆಲವೊಂದು ಪದಗಳನ್ನು ಟಿಪ್ಪಣಿಯನ್ನು ಕೊಟ್ಟಾರ. ಮೊದಲೇದ ನೋಡಿ, ಸಮ್ಯ ಜ್ಞಾನ, ಸುಜ್ಞಾನ ಅಥವಾ ಒಳ್ಳೆಯ ತಿಳುವಳಿಕೆ, ಸದಾಚಾರ,
ಜೈನ ಧರ್ಮದಲ್ಲಿ ರತ್ನತ್ರಯಗಳನ್ನು ಕರೆಯುವ ಸಮ್ಯಜ್ಞಾನ, ಸಮ್ಯಕ ದರ್ಶನ, ಸಮ್ಯಕ ಚಾರಿತ್ರ್ಯಗಳಲ್ಲಿ ಇದು ಕೂಡ ಒಂದು. ಜಂಗಮ ಅಂದ್ರೆ ವೀರಶೈವ ಧರ್ಮದ ಅಷ್ಟಾವರಣಗಳಲ್ಲಿ ಒಂದು. ಗುರು ಮತ್ತು ಲಿಂಗ ಈ ಎರಡರ ಅನುಭವ ಶಿವಸ್ವರೂಪಿಯೇ ಜಂಗಮ ಅಂತ ಕರಿತೀವಿ. ಪ್ರಸಾದ ಅಂದ್ರೆ ವೀರಶೈವ ಧರ್ಮದ ಅಷ್ಟಾವರಣಗಳಲ್ಲಿ ಒಂದು. ಪೃಥ್ವಿ ತತ್ವದ ಶುದ್ಧಿಯನ್ನುಂಟು ಮಾಡುವುದೇ ಪ್ರಸಾದ. ನೋಡಿ ಶಿವಶರಣರಲ್ಲಿ ವಚನವನ್ನು ನೋಡೋಣ. ಲಿಂಗಮ್ಮರ ವಚನವನ್ನು: ಮನವ ಗೆದ್ದಹನೆಂದು ತನವ ಕರಗಿಸಿ, ಕಾಯವ ಮರುಗಿಸಿ, ನಿದ್ರೆಯ ಕೆಡಿಸಿ, ವಿದ್ಯೆಯ ಕಲಿತೆಹನೆಂಬ ಬುದ್ಧಿಹೀನರಿರ ನೀವು ಕೇಳಿರು. ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದಡೆ, ಕಾಮ ಕ್ರೋಧವ ನೀಗಿ, ಲೋಭ ಮೋಹ ಮದಮಸ್ತರವ ಛೇದಿಸಿ, ಆಸೆ ರೋಷ ಒಳಿದು ಜಗದ ಪಾಶವ ಬಿಟ್ಟು, ಆ ಮರುಗಿಸುವ ಕಾಯವನೇ ಪ್ರಸಾದ ಕಾಯವ ಮಾಡಿ ಸಲಹಿದರು. ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ, ಸುಖವನ್ನೇಡಿಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನರೆತ್ತ ಬಲ್ಲರೋ, ಅಪ್ಪನ ಪ್ರಿಯ ಚನ್ನಬಸವಣ್ಣ ಶಿವಶರಣೆ ಲಿಂಗಮ್ಮ. ನೋಡಿ ಅವ್ರ ವಚನಗಳಲ್ಲಿ ಏನು ಹೇಳ್ತಾರಪ್ಪ, ಮನವ ಗೆದ್ದೆಹನೆಂದು, ಹೌದಾ, ಮನವ ಗೆದ್ದೆಹನೆಂದು ತನುವ ಕರಗಿಸಿ, ಕಾಯವ ಮರುಗಿಸಿ, ನಿದ್ರೆ ಕೆಡಿಸಿ, ವಿದ್ಯೆ ಕಲಿತೆಹನೆಂಬ ಬುದ್ಧಿಹೀನರ ನೀವು ಕೇಳಿರು ಅಂತ ಹೇಳ್ತಾರೆ. ಏನಂತಂದ್ರೆ, ನಾವು ಮನಸ್ಸನ್ನು ಗೆದ್ದನಂತೆ ಯೋಗಿ ಅಂತ ಸೋಗು ಹಾಕುವ ಬುದ್ಧಿಹೀನರದರಲ್ಲ, ನೀವು ನಿಜವಾದ ಮನಸ್ಸನ್ನು ಗೆದ್ದ ಜಂಗಮರಿಗೂ ಇರುವ ವ್ಯತ್ಯಾಸವನ್ನು ಶಿವಶರಣ ಲಿಂಗಮ್ಮ ಅವರು ಈ ವಚನದಲ್ಲಿ ಹೇಳ್ತಾರೆ. ಏನಂತಂದ್ರೆ, ನಿಜವಾದ ಮನಸ್ಸನ್ನು ಸೋಗು ಹಾಕ್ಕೊಂಡು ಬದುಕ್ತಿರೋರು ಹಾಗೂ ನಿಜವಾದ ಜಂಗಮರನ್ನು ಗೆದ್ದಿರುವಂತಹ ಇವರು ಜಂಗಮರಿಗಿರುವಂತಹ ಶಿವಶರಣರಿಗಿರುವಂತಹ ನಡುವೆ ಇರುವಂಥ ವ್ಯತ್ಯಾಸವನ್ನು ಇಲ್ಲಿ ಹೇಳ್ತಾರೆ. ಮನವ ಗೆದ್ದೆಹನೆಂದು ಅಂದ್ರೆ ಮನಸ್ಸನ್ನು ಗೆದ್ದನಂತೆ ಯೋಗಿ ಅಂತೆ ಸೋಗು ಹಾಕ್ಕೊಂಡು ಏನು ಜೀವನವನ್ನು ಮಾಡ್ತಾರಲ್ಲ ಅಂಥ ಬುದ್ಧಿಹೀನರು. ಆಮೇಲೆ ನಿಜವಾದ ಮನಸ್ಸನ್ನು ಗೆದ್ದವ್ರು ಯಾರು? ಜಂಗಮರು. ಹೌದಾ, ಅಂಥವರ ನಡುವಿರುವಂಥ ವ್ಯತ್ಯಾಸವನ್ನು ಇಲ್ಲಿ ಶಿವಶರಣ ಲಿಂಗಮ್ಮ ತಮ್ಮ ವಚನಗಳ ಮುಖಾಂತರ ಹೇಳ್ತಾರೆ. ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದಡೆ, ಕಾಮ ಕ್ರೋಧವನಿಗೆ. ನೋಡಿ, ನಮ್ಮ ಶರಣರು, ನಮ್ಮ ಜಂಗಮರು ಅವು ಎಂಥ ಮನಸ್ಸನ್ನು ಗೆದ್ದಾರ ಗೊತ್ತನವ್ರು ಅವು ಅಂತ ಹೆಂಗೆ ಹೇಳ್ತಾರಪ್ಪ ಅಂದ್ರೆ, ತಮ್ಮ ಜಂಗಮರು ನಮ್ಮ ಶರಣರು ಮನವನೆಂತ ಗೆದ್ರೆ ಅವ್ರು ಹೆಂಗೆ ಗೆದ್ದಾರ ಗೊತ್ತನ, ಅದ್ರ ಸೋಗು ಹಾಕ್ಕೊಂಡು ಬದುಕ್ತಿರೋರು ಹೆಂಗಿದಾರಪ್ಪ ಅಂತಂದ್ರೆ, ಕೇವಲ ಕೆಲವೊಂದು ಜನರು ಕಾಯಕವನ್ನು ಮಾಡೋಂಗಿಲ್ಲ, ಕೆಲಸನ ಮಾಡೋಂಗಿಲ್ಲ, ತಮ್ಮ ಕಾರ್ಯವನ್ನೇ ಮಾಡೋಂಗಿಲ್ಲ. ಅಂಥವ್ರು ಕೇವಲ ದೈಹಿಕ ದಂಡನೆ, ಹಿಂಸೆಯನ್ನು ಕೊಟ್ಟು ನಿದ್ದೆಗಟ್ಟು ವಿದ್ಯೆಯನ್ನು ಕಲಿತು ಅಂತ ಹೇಳ್ಕೊಳ್ತಾರೆ. ನಾವು ಅಷ್ಟೊಂದು ಹೊಡಿಸ್ಕೊಂಡು ವಿದ್ಯೆ ಕಲಿತೀವಿ ರೀ, ಹಿಂಸೆಯನ್ನು ಕೊಟ್ಟಾರ ನಮ್ಗೆ, ಆದರೂ ನಾವು ವಿದ್ಯೆಯನ್ನು ಕಲಿತೀವಿ. ನಾವು ನಿದ್ದೆಗಟ್ಟು ವಿದ್ಯೆಯನ್ನು ಕಲಿತಾರಲ್ಲ ಅಂಥವ್ರು ಏನದಾರಲ್ಲ ಬುದ್ಧಿಹೀನರಲ್ಲ. ಆದರೆ ನೀವು ಕೇಳ್ರಿ, ನಮ್ಮ ಶರಣರು ಹೆಂಗೆ ಅವರು ಹೆಂಗೆ ಗೆದ್ದಾರ ಗೊತ್ತನ, ಕಾಮ ಕ್ರೋಧವನೀಗಿ. ಹೌದಾ, ನಮ್ಮ ಶಿವಶರಣರು ಕಾಮ ಕ್ರೋಧವನ್ನು ನೀಗಿ ಅಂದರೆ ಕಾಮ ಕ್ರೋಧವನ್ನು, ಸಿಟ್ಟನ್ನು, ಬಯಕೆಯನ್ನು ನೀಗಿ, ಲೋಭ ಮೋಹ ಮದಮಸ್ತರವನ್ನು ಛೇದಿಸಿ, ಆಶೆ ರೋಷ ಒಳೆದು ಜಗದ ಪಾಶವ ಬಿಟ್ಟು. ನೋಡಿ, ಕಾಮ ಕ್ರೋಧ ಲೋಭ ಮದ ಮೋಹ ಮಸ್ತರಗಳನ್ನು ಗೆದ್ದು ಆಶೆ ದುರಾಶೆಗಳನ್ನು ಅವ್ರು ಏನು ಮಾಡಿದಾರೆ? ಜಯಿಸಿ ಜಗದ ಮೋಹವನ್ನು ತೊರೆದು ಕಾಯಕವನ್ನು ಮಾಡಿದಾರ. ಜಗದ ಮೋಹವನ್ನು ತೊರೆದು ಕಾಯಕವೇ ಮಹಾಪ್ರಸಾದವಂತೆ ತಿಳಿದಾರ. ಆ ಮರುಗಿಸುವ ಕಾಯವನ್ನೇ ಪ್ರಸಾದ ಕಾಯವ ಮಾಡಿ ಸಲಹಿದರು. ನೋಡಿ, ಜಗದ ಪಾಶವನ್ನು ಬಿಟ್ಟು ಅವರು ಅದನ್ನೇ ಏನಂತ ತಿಳ್ಕೊಂಡಾರ? ಜಗದ ಮೋಹವನ್ನು ತೊರೆದು ಕಾಯಕವೇ ಮಹಾಪ್ರಸಾದ ಅಂತ ಏನು ಅಂದ್ಕೊಂಡಾರಲ್ಲ, ಅಂಥವರು ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ. ನೋಡಿ, ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯನ್ನು ಮಾಡಿಕೊಂಡಾರ. ನಮ್ಮ ಶಿವಶರಣರು ನಿದ್ರೆಯನ್ನೇ ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡಾರ. ಸುಖವನ್ನೇಡಿಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಹೀನರೆತ್ತ ಬಲ್ಲರೋ, ಅಪ್ಪನ ಪ್ರಿಯ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಅಂದ್ರೆ ಸುಖವನ್ನು ತರೋದು ಜಗತ್ತನ್ನು ಗೆದ್ದವರು ಯಾರು? ಶಿವಶರಣರು. ಇಂತಹ ಶರಣರನ್ನು ಬುದ್ಧಿಹೀನರು ಹೇಗೆ ತಾನೇ ಅರಿಯಲು ಸಾಧ್ಯ ಅಂತ ಹೇಳ್ತಾರೆ. ನೋಡಿ, ಇಂತಹ ಬುದ್ಧಿಹೀನರನ್ನು ಯಾರಪ್ಪ ಬುದ್ಧಿಹೀನರು ಇಂಥ ಜಂಗಮರನ್ನು ಶಿವಶರಣ ಹರಿಯಲು ಅವ್ರು ಹೆಂಗೆ ಸಾಧ್ಯ ಆಗ್ತದೆ? ಅಪ್ಪನ ಪ್ರಿಯ ಚನ್ನಬಸವಣ್ಣ ಅಂತ ಹೇಳ್ತಾರೆ. ನೋಡಿ, ಒಟ್ಟಾರೆಯಾಗಿ ಶಿವಶರಣ ಲಿಂಗಮ್ಮ ಅವರ ವಚನದಲ್ಲಿ ನಾವೇನು ಕಾಣ್ಬೋದಪ್ಪ ಅಂತಂದ್ರೆ, ನಾವು ಮನಸ್ಸನ್ನು ಗೆದ್ದು ಯೋಗಿ ಅಂತ ಸೋಗು ಹಾಕ್ಕೊಂಡು ಏನು ಬದುಕಾತಾರಲ್ಲ ಬುದ್ಧಿಹೀನರು, ಅವರು ನಿಜವಾದ ಮನಸ್ಸನ್ನು ಗೆದ್ದಿರುವಂತಹ ಜಂಗಮರಿಗೆ ಅವರಿಬ್ಬರ ನಡುವೆ ಇರುವಂತಹ ವ್ಯತ್ಯಾಸವನ್ನು ಅವರ ವಚನಗಳಲ್ಲಿ ನಾವು ಕಾಣಬಹುದು. ಕೆಲವೊಂದು ಸಮಾಜದಲ್ಲಿ ಕೆಲವೊಂದು ಜನರು ಹೆಂಗಪ್ಪ ಅಂದ್ರೆ ಕಾಯಕನ ಮಾಡೋಂಗಿಲ್ಲ, ಅವರು ಕೇವಲ ದೈಹಿಕ ದಂಡನೆ, ಹಿಂಸೆಯನ್ನು ಕೊಟ್ಟು ನಿದ್ದೆಗಟ್ಟು ವಿದ್ಯೆಯನ್ನು ಕಲಿತು ಅಂತ ಹೇಳ್ಕೊಳ್ತಾರಲ್ಲ, ಅಂಥವರು ಶಿವಶರಣರು ಅಂಥವ್ರು ಏನು ಹೇಳ್ಕೊಳ್ತಾರಲ್ಲ ಅಂಥವರು ಬುದ್ಧಿಹೀನರು. ಕೇಳ್ರಪ್ಪ ನೀವು, ನಮ್ಮ ಶಿವಶರಣರು ಹೆಂಗದಾರ ಅಂದ್ರೆ ಕಾಮ ಕ್ರೋಧ ಲೋಭ ಮದ ಮೋಹ ಮಸ್ತರಗಳನ್ನು ಗೆದ್ದು
ಆಸೆ ದುರಾಶೆಗಳನ್ನು ಜಯಿಸಿದವರು, ಹೌದಾ, ಜಗದ ಮೋಹವನ್ನೇ ತೊರೆದವರು, ಕಾಯಕವನ್ನೇ ಮಹಾಪ್ರಸಾದ ಅಂತೆ ತಿಳಿದವರು, ನಿದ್ರೆಯನ್ನೇ ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡವರು. ಇಂತಹ ಶರಣರನ್ನು ಬುದ್ಧಿಹೀನರು ಹೇಗೆ ತಾನೇ ಅರಿಯಲು ಸಾಧ್ಯ ಅಂತೇಳಿ ವಚನಗಳ ಮುಖಾಂತರ ಶಿವಶರಣೆ ಲಿಂಗಮ್ಮ ಅವರು ಇಲ್ಲಿ ಪ್ರಸ್ತುತವಾಗಿ ವ್ಯಕ್ತಪಡಿಸ್ತಾರೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ವಚನಾಮೃತ ಎಂಬನ್ನುವಂತಹ ಈ ಪದ್ಯ ಭಾಗದಲ್ಲಿ ಅಲ್ಲಮಪ್ರಭು, ಐದಕ್ಕಿ ಮಾರಯ್ಯ, ಅಮುಗೆ ರಾಯಮ್ಮ, ಶಿವಶರಣೆ ಲಿಂಗಮ್ಮ ಈ 4 ಜನರ ವಚನಗಳನ್ನು, ಆಮೇಲೆ ಪದಗಳ ಅರ್ಥವನ್ನು, ಆಶಯ ಭಾವವನ್ನು, ಹೀಗಾಗಿ ಎಲ್ಲವನ್ನು ನಾವು ನೋಡಿದ್ದೀವಿ. ಎಲ್ಲರಿಗೂ ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. 4 ಜನರ ವಚನಕಾರರ ವಚನಗಳು, ಅವುಗಳ ಪದಗಳ ಅರ್ಥ, ಪಾಠ ಸಂಪೂರ್ಣವಾಗಿ ನಿಮ್ಮೆಲ್ಲರೂ ತಿಳಿದಿದೆ ಎಂದು ನಾನು ಭಾವಿಸ್ತೀನಿ. ನಿಮಗೆ ಇದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತೊಮ್ಮೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ. ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿದಿದೆ ಅಂತ ನಾನು ಭಾವಿಸ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.